ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಛಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೇತ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಪ್ರತಂಬರೆ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾನ್ ಮಾಕೃತಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೌ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಡತನ್ಮಂಗಲಾನಿ ತಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪಡುತ್ತಾರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಸತ್ಯಬೋಧ ತೀರ್ಥ ತೀರ್ಥಚರಣಾನಾಂ ಕಿಂಚಿತ್ ಚರಿತ್ರಾನುವಾದ ಪ್ರಾರಂಭೆ ಸತಿ ಕಿಂಚಿತ್ ಗುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಸತ್ಯಬೋಧ ತೀರ್ಥರ ಆರಾಧನೆ. ಸತ್ಯಬೋಧ ತೀರ್ಥರ ಆರಾಧನೆ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಹಿಂದೂಗಳನ್ನು ಸಂರಕ್ಷಣೆ ಮಾಡಿದ ಸಂಪೂರ್ಣ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ, ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಅರ್ಧ ಭಾಗ ಎಲ್ಲವೂ ಆಕ್ರಾಂತರಾಗಿರ್ತಕ್ಕಂತಹ ನಮ್ಮ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನು ಪೀಡಿಸ್ತಕ್ಕಂಥವರ ಕೈಯಲ್ಲಿ ಹಿಂದೂಸ್ತಾನ ಅವರ ಕೈಯಲ್ಲಿ ಹೋಗ್ಬಿಟ್ಟಿತ್ತು. ದಕ್ಷಿಣ ದೇಶದಲ್ಲಿಯೂ ಕೂಡ ಕರ್ನಾಟಕದಲ್ಲಿ, ಹೈದರಾಬಾದ್ದಲ್ಲಿ, ಆನಂತರ ಅರ್ಕಾಟ್ ಇತ್ಯಾದಿ ತಮಿಳುನಾಡು ಪ್ರದೇಶದಲ್ಲಿ ಮುಸ್ಲಿಂ ರಾಜರೇ ರಾಜ್ಯವನ್ನು ಆಳುತ್ತಿದ್ದರು.
ಮುಸ್ಲಿಂ ರಾಜ್ಯರೇ ರಾಜ್ಯವನ್ನು ಆಳುತ್ತಿದ್ದರು. ಅಲ್ಲಿ ಸತ್ಯಪ್ರಿಯರ ತೀರ್ಥರ ಶಿಷ್ಯರಾಗಿ ಸತ್ಯಪ್ರಿಯ ತೀರ್ಥರು ಅವರ ಚರಿತ್ರೆ ಹೇಳಲಿಕ್ಕೆ ಒಂದು ತಿಂಗಳು ಸಾಲೋದಿಲ್ಲ. ಸಂಪೂರ್ಣ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಇಲ್ಲಿ ಎಲ್ಲ ಕಡೆಯಲ್ಲಿಯೂ ದ್ವೈತ ವಿಜಯ ದುಂದುಬಿಯನ್ನು ಬೆಳಗಿರ್ತಕ್ಕಂಥವರು ಸತ್ಯಪ್ರಿಯ ತೀರ್ಥ. ಈ ಸತ್ಯಪ್ರಿಯ ತೀರ್ಥರೇ ಟೀಕಾಕೃತ್ಪಾದರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಧಾಟಿ ಶ್ರೀ ಜಯತೀರ್ಥವರ್ಯ ವಚಸಾಂ ಚೇಟಿ ಭವತ್ ಸ್ವರ್ಧುನಿ ಪಾಟೀಲಾನಿಲ ಪುಲ್ಲಮಲ್ಲಿತಮನು ವಾಟೀಲ ಸದ್ವಾಸನ ಈ ರೀತಿಯಂಥ ಅದ್ಭುತವಾಗಿರ್ತಕ್ಕಂಥ ಜಯತೀರ್ಥ ಸ್ತುತಿಯನ್ನು ಬರೆದವರು ಸತ್ಯಪ್ರಿಯ ತೀರ್ಥರು. ಶಿವಾಜಿ ಮಹಾರಾಜನಿಂದಾಗಿ ಮಹಾರಾಷ್ಟ್ರದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪಿತದ ನಂತರ ಅವನು ದಕ್ಷಿಣ ದಿಗ್ವಿಜಯ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ತನ್ನ 3 ಜನ ಸರ್ದಾರರನ್ನು ಕಳಿಸಿಕೊಡ್ತಾನೆ. ಶಾಹು ಮಹಾರಾಜ್, ಫತ್ತೇ ಸಿಂಗ್ ಗಾಯಕ್ವಾಡ್, ರಘೋಜಿ ಪಂತ್ ಭೋಸ್ಲೆ, ಮುರಾರಿ ರಾವ್ ಈ 3 ಜನರಿಗೆ ದಕ್ಷಿಣದಲ್ಲಿ ನೀವು ದಿಗ್ವಿಜಯ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಆದರೆ ಅವರ ಮಂತ್ರಿ ಮಾತ್ರ ಹೇಳ್ತಾರೆ, ನೀವು ದಕ್ಷಿಣ ದೇಶದಲ್ಲಿ ಮಹಾತ್ಮರ ಸೇವೆಯನ್ನು ಮಾಡದೇ ಇದ್ದರೆ, ಮಹಾತ್ಮರ ಒಂದು ಶಿಷ್ಯತ್ವವನ್ನು ಸಂಗ್ರಹ ಮಾಡದೇ ಇದ್ದರೆ ನಿಮಗೆ ಜಯ ಸಿಕ್ಕೋದಿಲ್ಲ ಅಂದ್ಕೊಂಡಂತೆ. ಆಗ ಅವರು ದಕ್ಷಿಣಕ್ಕೆ ಹೋಗುವಾಗ ರಾಯಚೂರಿಗೆ ಬಂದಾಗ ಅಲ್ಲಿ ಸತ್ಯಪ್ರಿಯ ತೀರ್ಥರು ಚಾತುರ್ಮಾಸ್ಯ ಕುಳಿತುಕೊಂಡಿದ್ದರು. 3 ಜನರು ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಸತ್ಯಪ್ರಿಯ ತೀರ್ಥರಿಗೆ ಕೇಳಿದ್ದಾರೆ, ದಕ್ಷಿಣ ದಿಗ್ವಿಜಯಕ್ಕೆ ಹೋಗಬೇಕಾಗಿದೆ, ನಾವು ಎಲ್ಲಿ ಹೋಗೋಣ ಅಂತ ತಿಳ್ಕೊಂಡಂತೆ. ಅವ್ರು ಹೇಳಿದರು, ದಕ್ಷಿಣ ದೇಶದಲ್ಲಿ 3 ಭಾಗಗಳನ್ನು ವಶ ಮಾಡಿಕೊಂಡ್ರೆ ನೀವು ಒಬ್ಬರಿಗೊಬ್ಬರು ಕನೆಕ್ಷನ್ ಮಾಡಿಕೊಂಡು ವಿಶೇಷವಾದ ರೀತಿಯಲ್ಲಿ ರಾಜ್ಯವನ್ನು ಮಾಡಬಹುದು. ಈಗಾಗಲೇ ಶಿವಾಜಿಯ ತಮ್ಮ ವೆಂಕೋಜಿ ಹೋಗಿ ಕುಂಭಕೋಣದಲ್ಲಿ ಮತ್ತು ತಂಜಾವೂರಿನಲ್ಲಿ ರಾಜ್ಯವನ್ನು ಸ್ಥಾಪಿಸಿದ್ದ. ಈಗ ಅವರನ್ನು ಸೋಲಿಸಿ ನವಾಬರ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆ ಹಿಂದೂ ರಾಜ್ಯವನ್ನು ಉಳಿಸಬೇಕು. ಅದಕ್ಕೋಸ್ಕರ ನನ್ನ ರಾಮದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ, ನನ್ನ ಪೂರ್ಣ ಆಶೀರ್ವಾದ ಇದೆ. ಹೋಗಿ ಮೊದಲು ತಂಜಾವೂರು, ಕುಂಭಕೋಣಂ, ತಿರುಚನಾಪಳ್ಳಿ 3 ರಾಜ್ಯಗಳನ್ನು ನಾನು ವಶ ಮಾಡಿಕೊಳ್ಳಿ ಅಂತ ತಿಳ್ಕೊಂಡಿದ್ದೆ. ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಸೈನ್ಯ ಸ್ವಲ್ಪ, ಆದರೆ 3 ರಾಜ್ಯವನ್ನು ಗೆದ್ದುಬಿಟ್ಟಿದ್ದ. ಸತ್ಯಪ್ರಿಯ ತೀರ್ಥರಿಗೆ ಹೇಳಿ ಕಳಿಸಿದ್ದಾರೆ, ನೀವು ಬನ್ನಿ ರಾಜಗುರುಗಳಾಗಿ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ತಿಳ್ಕೊಂಡಂತೇಳಿ. ಅವರ ಆಮಂತ್ರಣಕ್ಕೆ ಸತ್ಯಪ್ರಿಯ ತೀರ್ಥರು ಹೋದರೆ ಈ 3 ಜನ ಸೇರಿ
ಸತ್ಯಪ್ರಿಯ ತೀರ್ಥರನ್ನು ಶ್ರೀರಂಗದಲ್ಲಿ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದ್ದಾರೆ. ಆದ್ದರಿಂದಾಗಿ ಮಹಾರಾಷ್ಟ್ರಕ್ಕೂ ಸತ್ಯಪ್ರಿಯ ತೀರ್ಥರಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯ. ಇದೇ ಸಮಯದಲ್ಲಿ ಅದೇ ರಾಯಚೂರದಲ್ಲಿ ಸತ್ಯಪ್ರಿಯರಿಂದ ಆಶೀರ್ವಾದವನ್ನು ತೆಗೆದುಕೊಂಡಿರ್ತಕ್ಕಂಥ ಹರಿಯಾಚಾರ್ಯರು ಅಂತಿಕೊಂಡು ಅಂತ ಹೇಳಿ ಮಹಾಕರ್ಮಠರು, ಅಷ್ಟೇ ಪಾಂಡಿತ್ಯವುಳ್ಳವರು. ದಿನಕ್ಕೆ 72 ಮಹಾಮಂತ್ರಗಳನ್ನು ಒಂದೊಂದು ಮಂತ್ರ 1000 ಸಲ ಜಪ ಮಾಡಿ ಮಧ್ಯಾಹ್ನ 4:30-5 ಗಂಟೆ ಊಟ ಮಾಡ್ತಾ ಇದ್ದರು. ಆ ನಂತರ ಸತತ ಪಾಠ. ಅವರಿಗೆ ಮೊದಲೇ ಹೆಂಡತಿ ಇದ್ಲು. ಅವರಲ್ಲಿ 4 ಜನ ಮಕ್ಕಳು ಅವರಿಗೆ ಬಂದರು, ಹುಟ್ಟಿದರು. ಆ ಮಕ್ಕಳನ್ನು ಇವರು ಪರೀಕ್ಷಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾಕೋ ಅನಿಸ್ತು, ಇವರೆಲ್ಲ ಸಾಮಾನ್ಯರಂತೆ ಇದ್ದಾರೆ, ಒಬ್ಬ ಲೋಕೋತ್ತರ ಪುರುಷ ನನಗೆ ಮಗನಾಗಿ ಹುಟ್ಟಬೇಕು ಅಂತ ಹೇಳಿ ಮತ್ತೆ ಪುನಃ ಇನ್ನೊಬ್ಬಳನ್ನು ಮದುವೆಯಾಗಿದ್ದಾರೆ. ಅವಳ ಹೆಸರು ಅರಳಮ್ಮ ಅಂತ ಹೇಳಿ ಮದುವೆ ಆದಾಗ ಅವರು ಹೇಳಿದ್ದಾರೆ, ನೋಡು, ಸತ್ಯಪ್ರಿಯರು ಆಶೀರ್ವಾದ ಮಾಡಿದ್ದಾರೆ, ಅವರ ಮಂತ್ರಾಕ್ಷತೆಯ ಮೇಲೆ ನನಗೆ ವಿಶ್ವಾಸ ಇದೆ, ನಾವಿಬ್ಬರೂ ಕೂಡಿ ಕಠೋರ ತಪಸ್ಸನ್ನು ಮಾಡೋಣ, ಒಬ್ಬ ಲೋಕೋತ್ತರ ಮಗನನ್ನು ನಾವು ಪಡೆಯೋಣ ಅಂತ ತಿಳ್ಕೊಂಡಂತೆ ಅವರಿಬ್ಬರು ಅಷ್ಟೇ ಕಠೋರವಾದ ತಪಸ್ಸನ್ನು ಮಾಡಿದ್ದಾರೆ. ಈಗಾಗಲೇ ಅವರಿಗೆ 45 ವರ್ಷ ದಾಟಿತ್ತು, 50 ವರ್ಷ. ಆದರೂ ಈ ವಯಸ್ಸಿನಲ್ಲಿ ಮಕ್ಕಳನ್ನು ಪಡೆಯಬೇಕು, ಲೋಕೋತ್ತರ ಮಗನನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಅವರು ವ್ರತ ನಿಯಮಗಳನ್ನು ಮುಗಿದ ನಂತರ ಅರಣಮ್ಮ ಗರ್ಭಿಣಿಯಾಗಿದ್ದಾಳೆ. ಒಬ್ಬ ದಿವ್ಯ ಒಳ್ಳೆ ನೋಡಲು ಅತ್ಯಂತ ಪ್ರಕಾಶಿತನಾದ ಒಳ್ಳೆಯ ಲಕ್ಷಣವುಳ್ಳ ಒಬ್ಬ ಪುತ್ರ ಹುಟ್ಟಿದ್ದಾನೆ. ಸತ್ಯಪ್ರಿಯರು ಕೊಟ್ಟ ಮಂತ್ರಾಕ್ಷತೆಯಿಂದ ಹುಟ್ಟಿದ ವ್ಯಕ್ತಿ, ಮೂಲರಾಮದೇವರ ಅನುಗ್ರಹದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ ಅವನಿಗೆ ರಾಮ ಅಂತ ತಿಳ್ಕೊಂಡಂತ ಹೆಸರಿಟ್ಟಿದ್ದ. ಬಾಲ್ಯದಲ್ಲಿ ಉಪನಯನವನ್ನು ಮಾಡಿ ಸ್ವತಃ ತಂದೆ ಅವರಿಗೆ ಸಾಹಿತ್ಯ, ವ್ಯಾಕರಣ, ನ್ಯಾಯ, ಮೀಮಾಂಸ, ವೇದಾಂತದ ಆರಂಭದ ಗ್ರಂಥಗಳನ್ನು ಪಾಠ ಹೇಳಿದ್ದಾರೆ. ಆ ನಂತರ ಒಂದ್ಸಲ ತಂದೆ, ತಾಯಿ, ಮಗ ಎಲ್ಲರೂ ಸೇರಿ ತಿರುಪತಿಯಲ್ಲಿ ಯಾತ್ರೆಗೆ ಹೋದಾಗ ಅಲ್ಲಿ ಅವರಿಗೆ ಸತ್ಯಪ್ರಿಯರ ಭೇಟಿಯಾಯಿತು. ಸತ್ಯಪ್ರಿಯರ ಭೇಟಿಯಾದ ಕ್ಷಣಕ್ಕೇನೆ ಅವರು ಈ ವ್ಯಕ್ತಿಯನ್ನು ನೋಡಿದರು, ಬಹುಶಃ ನಮ್ಮ ಉತ್ತರಾಧಿಕಾರಿ ಆಗಬಹುದು ಅಂತ ಹೇಳಿ ಇವನನ್ನು ನಮ್ಮ ಹತ್ರ ಅಧ್ಯಯನಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸವಣೂರಿನಲ್ಲಿ ಇದ್ದುಕೊಂಡು ಅನೇಕ ಶಾಸ್ತ್ರಗಳ ಪಾಠವನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಗಿರಿಜಮ್ಮ ಅಂತ ತಿಳ್ಕೊಂಡಂತ ಹೇಳಿ ಅನ್ನುವ ಒಬ್ಬಳು ಸಾಧ್ವಿಯ ಜೊತೆಗೆ ಇವರು ಮದುವೆಯಾಗಿದೆ. ರಾಮಾಚಾರ್ಯ ಮತ್ತು ಗಿರಿಜಾಬಾಯಿ ಇಬ್ಬರೂ ಸೇರಿ
ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗಿದ್ದಾರೆ. ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಅವರಲ್ಲಿ ಏನೋ ನಿಮಗೆ ಬಹಳ ಮಂಗಳವಾಗ್ತದೆ, ನಿಮ್ಮಿಂದ ಅದ್ಭುತ ಕೆಲಸವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣ ಸೂಚನೆ ಮಾಡಿದಂತೆ ಅವರಿಗೆ ಭಾಸವಾಗಿದೆ. ಅಲ್ಲಿಂದ ತಿರುಗಿ ಬರ್ತಾರೆ. ತಿರುಗಿ ಬಂದಾಗ ಸತ್ಯಪ್ರಿಯ ತೀರ್ಥರು ಮಾನಾಮದುರೆಯಲ್ಲಿದ್ದರು. ಮಾನಾಮದುರೆಯಲ್ಲಿರುವಾಗ ಅಲ್ಲಿ ಮತ್ತೆ ಪುನಃ ಇವರಿಗೆ ಪಾಠ ನಡೆದಿದೆ. ವಿದ್ಯಾಧೀಶರಿಂದ ಆರಂಭ ಮಾಡಿಕೊಂಡು ಮಠದಲ್ಲಿ ವಿಶೇಷ ಅಧಿಕಾರ ಪಾಂಡುರಂಗಿ ಮನೆತನ ಕಡೆಗೆ ಇತ್ತು. ಅದರಿಂದಾಗಿ ಅವರಿಗೆ ಆ ಮಠದಿಂದ ಈ ಮಠದ ಈ ರೀತಿಯಾಗಿ ದಿವಾನಿಕೆ ಇರೋದರಿಂದಾಗಿ ಪಾಂಡುರಂಗ ಆಚಾರ್ಯ ದಿವಾನರಾಗಿದ್ದರು. ಒಳ್ಳೆಯ ಸಿರಿವಂತಿಕೆ. ಅವರು ಕೂಡ ತಮಗೋಸ್ಕರ ಒಂದು ಬಂಗಾರ ಮಂಟಪ ಮಾಡಿಕೊಂಡಿದ್ರು. ಅವರು ರೂಮಿನಲ್ಲಿ ಕೂತ್ಕೊಂಡು ಸ್ವಾಮಿಗಳಂತೆ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಈ ರಾಮಾಚಾರ್ಯರು ಪಾಪ ಬಡವರು. ಒಂದು ಹಿರಿಯರು ಕೊಟ್ಟಿರ್ತಕ್ಕಂಥ ಭೂವರ ಶಾಲಿಗ್ರಾಮ, ಸುದರ್ಶನ ಒಂದೆರಡು ಪ್ರತಿಮೆ ಇಟ್ಕೊಂಡಿದ್ದರು. ಈ ಕಡೆಯಲ್ಲಿ ಪಾಂಡುರಂಗಿ ಆಚಾರ್ಯ ಪೂಜೆ ಕೂತ್ಕೊಂಡಿದ್ದಾರೆ. ಈ ಕಡೆಯಲ್ಲಿ ರಾಮಾಚಾರ್ಯ ಒಂದು ಮೂಲೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವರ ಧ್ಯಾನ ಮಾಡ್ತಾ ಇದ್ದಾರೆ. ದೇವರ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆಲೆ ಗುಡು 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 ಏನೋ ಬಹಳ ಶಬ್ದ ಕೇಳಲಿಕ್ಕೆ ಪ್ರಾರಂಭವಾಯಿತು. ಜಪ ಮಾಡ್ತಕ್ಕಂಥ ಪಾಂಡುರಂಗಿ ಆಚಾರ್ಯರು ತಮ್ಮ ಮುಖದ ಮೇಲೆ ಇರ್ತಕ್ಕಂಥ ಪರದೆಯನ್ನು ತೆಗೆದು ನೋಡ್ತಾರೆ. ರಾಮಾಚಾರ್ಯ ಕಣ್ಮುಚ್ಚಿ ಜಪ ಮಾಡ್ತಾ ಇದ್ದಾರೆ. ಶ್ವೇತವರಾಹ ಶಾಲಿಗ್ರಾಮದಿಂದ ಹೊರಗೆ ಬಂದು ಗಡಗಡ ಶಬ್ದವನ್ನು ಮಾಡ್ತಾ ನರ್ತನ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಅವರು ಗಾಬರಿಯಾಗಿದ್ದಾರೆ. ಆನಂತರ ಸ್ವಾಮಿಗಳಿಗೆ ತಿಳಿಸಿದ್ದಾರೆ, ಸತ್ಯಪ್ರಿಯರಿಗೆ. ಈ ರೀತಿಯಾಗಿ ನಡೆಯಿತು. ಈ ರಾಮಾಚಾರ್ಯ ಎಲ್ಲಿಂದೋ ಒಂದು ಕಾಡು ಹಂದಿ ಮರಿಯನ್ನು ತಗೊಂಡು ಇಟ್ಕೊಂಡಿದ್ದಾನೆ. ಎಲ್ಲಿ ಮುಚ್ಚಿಟ್ಟಿರ್ತಾನೋ ಗೊತ್ತಿಲ್ಲ. ಪೂಜೆ ವೇಳೆಗೆ ಅದು ಒಂದು ಗದ್ದಲಾಗ್ತದೆ ಅಂತ. ಸತ್ಯಪ್ರಿಯರು ಜ್ಞಾನದೃಷ್ಟಿಯಿಂದ ನೋಡಿದರು. ಭೂವರಾಹ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂತಹ ಗೃಹಸ್ಥ ವಿದ್ವಾಂಸ. ಆಗಿನ ಕಾಲಕ್ಕೆ ಹೇಗೆ ದೇವರ ಆರಾಧನೆಯನ್ನು, ದೇವರ ಜಪ ಧ್ಯಾನ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಕಲಿಬೇಕು. ಅವ್ರಿಗನಿಷ್ಟು ಈ ವ್ಯಕ್ತಿಯೇ ನನ್ನ ಉತ್ತರಾಧಿಕಾರಿ ಆಗಲಿಕ್ಕೆ ಯೋಗ್ಯ ಅಂತ ತಿಳ್ಕೊಂಡು ಅಂತೇಳಿ ಸತ್ಯಪ್ರಿಯರಿಂದ ಆಶ್ರಮ ತೆಗೆದುಕೊಳ್ಳೋದಕ್ಕೋಸ್ಕರ ಪಾಂಡುರಂಗಿ ಆಚಾರ್ಯರು ಬಯಸಿದ್ದರು. ಆದರೆ ಸತ್ಯಪ್ರಿಯ ತೀರ್ಥರು ಈ ರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಬೋಧ ತೀರ್ಥರು ಅಂತ ತಿಳ್ಕೊಂಡು ಹೆಸರಿಟ್ಟಿದ್ದಾರೆ. ಪಾಂಡುರಂಗಾಚಾರ್ಯಗೆ ಅಸಮಾಧಾನ ಆಯಿತು. ಗುರುಗಳ ಹತ್ರ ಹೋಗಿ ತಕರಾರು ತೆಗೆದು ಆಗ ಸತ್ಯಪ್ರಿಯರು ಹೇಳ್ತಾರೆ, ಯಾರಿಗೆ ಆಶ್ರಮ ಆಗಬೇಕು ಅದು ರಾಮನ ಇಚ್ಛೆ. ನಿಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಆದರೆ ನಿಮಗೆ ವರಾಹದೇವ ದರ್ಶನ ಆಗಿದೆಯಲ್ಲ, ನಿಮಗೂ ಇದನ್ನು ಕಡಿಮೆ ಇಲ್ಲ. ಪರಮಾತ್ಮ ದರ್ಶನ ಕೊಟ್ಟಿದ್ದಾನೆ. ನಿಮ್ಮ ಜೀವನ ಸಫಲ. ಯಾವುದೇ ಜಗಳ ಮುನಿಸು ಮಾಡದೆ
ಅವ್ರು ಮಾಡೋಕ್ಕಾಗಿ ಪಾಂಡುರಂಗಾಚಾರ್ಯ ಪರೀಕ್ಷೆ ಕೂತ್ ಪೂಜೆ ಕೂತ್ಕೊಂಡಿದ್ರು, ಅವರಿಗೆ ಕಾಣ್ತಿದ್ದ ಇವರು. ಸ್ವಲ್ಪ ದಿನದಲ್ಲಿ ಸತ್ಯಪ್ರಿಯ ತೀರ್ಥರು ವೃಂದಾವನಸ್ಥರಾಗಿದ್ದಾರೆ. ಮಾನಾಮದುರೆಯಲ್ಲಿ ಅವರು ವೃಂದಾವನವನ್ನು ಬಹಳ ಸುಂದರವಾಗಿ ಕಟ್ಟಿಸಿದ್ದಾರೆ. ಕಟ್ಟಿ ಅಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಗುರುಗಳ ಆರಾಧನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ರಾಮೇಶ್ವರ ಯಾತ್ರೆಗೆ ಹೊರಟಿದ್ದಾರೆ ಸತ್ಯಬೋಧ ತೀರ್ಥರು. ಮಠದಲ್ಲಿ ಗುರಾಚಾರ ಅಂತಿಕೊಂಡಂತೇಳಿ ಒಬ್ಬರು ಎಡಬಲ ಸೇವೆ ಮಾಡಿಕೊಂಡು ಈ ಮಠದ ವ್ಯವಹಾರ ಮಾಡಿಕೊಂಡಿದ್ರು. ಅವರಿಗೇನಿತ್ತು ಅಂತಿಕೊಂಡಂತಂದ್ರೆ ಪಾಂಡುರಂಗಾಚಾರ್ಯ ಸಿಗಬೇಕು, ಅವರಿಂದ ಇವರು ಸಾಕಷ್ಟು ಹಣ ತೆಗೆದುಕೊಳ್ಬೇಕು, ಈ ರೀತಿಯಾಗಿ ಏನೋ ವ್ಯವಹಾರದಲ್ಲಿತ್ತು. ಸತ್ಯಬೋಧರಿಗೆ ಆಶ್ರಮವಾದದ್ದು ಆ ಗುರಾಚಾರ್ಯಗೂ ಕೂಡ ಸರಿ ಹೋಗಲಿಲ್ಲ. ಆ ಗುರಾಚಾರ್ಯರು ಹೇಗಾದರೂ ಮಾಡಿ ಈ ಸತ್ಯಬೋಧರಿಗೆ ಅನಾನುಕೂಲ ಮಾಡಬೇಕು ಅಂತೇಳಿ ಗುರುದ್ರೋಹ ಮಾಡ್ತಕ್ಕಂಥವ್ರು ಆಗಿನ ಕಾಲಕ್ಕೂ ಇದ್ದಾರೆ. ಎಲ್ಲ ಕಾಲಕ್ಕೂ ಗುರುಗಳಿಂದ ಅನುಗ್ರಹ ಪಡೆಯೋರು ಇದ್ದಾರೆ, ಗುರುಗಳ ದ್ರೋಹ ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥವರು ಇದ್ದಾರೆ. ಅವನು ಏನು ಮಾಡಿದ ಅಂತಕೊಂಡಂತಂದರೆ, ಈಗಿನ ಹಾಗೆ ಬ್ರಿಡ್ಜ್ ಇರಲಿಲ್ಲ. ರಾಮೇಶ್ವರಕ್ಕೆ ಹೋಗಿ ನಂತರ ಸಮುದ್ರದಿಂದ ದಾಟಿ ಧನುಷ್ಕೋಟಿಗೆ ಹೋಗ್ಬೇಕಾಗ್ತದೆ. ಆ ಭಾಗದಲ್ಲಿ ಸೇತುಪತಿ ಅಂತ ತಿಳ್ಕೊಂಡಂತ ಹೇಳಿ ಒಬ್ಬ ಶೂದ್ರ ರಾಜ್ಯವನ್ನು ಆಳ್ತಾ ಇದ್ದ. ಇವರು ಹೋಗಿ ಗುರಾಚಾರ್ಯ ಹೋಗಿ, ನಿನಗೊಂದು ಉಪಾಯ ಹೇಳ್ಕೊಡ್ತೇನೆ, ಕೊಟ್ಟೆ ಹೋದ್ರೆ ರೂಪಾಯಿ ಸಿಗ್ತದೆ, ನನಗೆ ಸಹಾಯ ಮಾಡ್ತೇನೆ ಅಂತ. ನಮ್ಮ ಹಿಂದೂಗಳೇ ನಮಗೆ ವಿರೋಧಿಗಳು ಇವತ್ತಿದ್ದಂತೆ. ಅವರೇನು ಸತ್ಯಬೋಧರು ಬಂದಿದ್ದಾರಲ್ಲ, ಅವ್ರ ಹತ್ರ ಅಬ್ಜಾವಧಿ ರೂಪಾಯಿ ರತ್ನ, ಮುತ್ತು, ಬಂಗಾರದ ಕೊಡಗಳು, ಬಂಗಾರದ ಗಂಗಾಳಗಳು ಎಲ್ಲ ಇವೆ. ನೀ ಅವರನ್ನು ಅರೆಸ್ಟ್ ಮಾಡಿದರೆ ಎಲ್ಲಿ ತನಕ ಜನರು ನೀಚ ವೃತ್ತಿಗೆ ಹೋಗ್ತಾರೆ ಅಂತ ತಿಳ್ಕೊಂಡಂತಂದರೆ ನಿನಗೆ ಬೇಕಾದಷ್ಟು ಹಣ ಸಿಗ್ತದೆ ಅಂತ ತಿಳ್ಕೊಂಡಂತ. ಧನುಷ್ಕೋಟಿಯಲ್ಲಿ ಸತ್ಯಬೋಧ ತೀರ್ಥರು 40 ದಿನ ಇದ್ದು ವಿಶೇಷ ಉಪಾಸನೆಯನ್ನು ಮಾಡಿ ಹಿಂತಿರುಗಿ ಬರುವಾಗ ರಾಮೇಶ್ವರದಲ್ಲಿ ಸೇತುಪತಿಯವರನ್ನು ಮುತ್ತಿಗೆ ಹಾಕಿ ಇವರ ಎಲ್ಲ ಸಂಪತ್ತಿಯನ್ನು ಅಪಹರಣ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಹೊರಟಿದ್ದಾನೆ. ಯಾವಾಗ ಅವನು ಮುತ್ತಿಗೆ ಹಾಕಿದ್ನು, ಈ ಗುರಾಚಾರ್ಯರಿಗೆ ವಿಚಿತ್ರವಾಗಿರ್ತಕ್ಕಂಥ ಹೊಟ್ಟೆ ನೋವು ಪ್ರಾರಂಭವಾಯಿತು. ಒಳ್ಳಾಡ್ತಾ ಇದ್ದಾನೆ. ಗುರುದ್ರೋಹ ಆಗಿಂದಾಗಲೇ ಫಲವನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಆಗ ಅವರು ಸಂಪತ್ತಿ ಕೊಡಿ ಹೋಗಿ ಅಂತ ಹೇಳಿ ಕಳಿಸಿಕೊಟ್ಟಿದ್ದಾರೆ. ಸ್ವಾಮಿಗಳು ಮತ್ತೆ ಹೋಗ್ತಾರೆ, ರಾಮದೇವರ ಸಂಪತ್ತಿ ಅವರಿಗೆ ತೆಗೆದುಕೊಂಡಿದ್ದಾರೆ, ಮತ್ತೆ ತಿರುಗಿ ಕೊಡ್ತಾರೆ ಅಂತ ನಿಶ್ಚಿಂತರಾಗಿ ಅವರು ತಿರುಗಿ ಬಂದಿದ್ದಾರೆ. ತಿರುಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಆರ್ಕಾಟ್ ಅಂತ ಪ್ರದೇಶ ಬರ್ತದೆ. ಆರ್ಕಾಟ್ ಪ್ರದೇಶ ಬಂದಾಗ ಆರ್ಕಾಟ್ ಪ್ರದೇಶದಲ್ಲಿ ಉಲ್ಲಾ ಮುಲುಕ್ ಅಂತೇಳಿ ಒಬ್ಬ ನವಾಬಿದ್ದ. ಅವನಿಗೆ ಒಬ್ಬ ಮಹಾರಾಷ್ಟ್ರೀಯನ್ ಜಾನೋಜಿ ನಿಂಬಾಳ್ಕರ್ ಅಂತೇಳಿ ಅವನಿಗೆ ಒಬ್ಬ ಮಂತ್ರಿ.
ಜಾನೋಜ ನಿಂಬಾಳ್ಕರಿಗೆ ಯಾವಾಗ ಈ ರೀತಿ ವಿಷಯ ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರು ಅರ್ಕಾಟ್ ನವಾಬನಿಗೆ ಹೇಳಿದ್ರು, ಆ ಸೇತುಪತಿ ನಮ್ಮ ಗುರುಗಳೆಲ್ಲ ಸಂಪತ್ತಿ ತೆಗೆದುಕೊಂಡಿದ್ದಾನೆ, ಅವನಿಗೆ ಬುದ್ಧಿ ಕಲಿಸಿ ಅಂತ ಕೊಂಡಂತೆ. ಅರ್ಕಾಟ್ ನವಾಬ್ ಅವನಿಗೆ ಹೇಳಿ ಕಳ್ತಿದ್ದ, ಅವರಿಂದ ತೆಗೆದುಕೊಂಡು ಸಂಪತ್ತಿ ಕೊಡ್ತೀಯೋ ಅಥವಾ ಯುದ್ಧಕ್ಕೆ ಬರಬೇಕು. ಅವನಷ್ಟೇ ಗಾಬರಿಯಾಗಿ ಬಂದು ಎಲ್ಲವನ್ನು ಕೊಟ್ಬಿಟ್ಟಿದ್ದಾನೆ. ಈ ರೀತಿಯಾಗಿ ಅವರಿಗೆ ಜಾನೋಜ ನಿಂಬಾಳ್ಕರ್ನಿಂದ ವಿಶೇಷ ಸ್ವಾಗತವಾಯಿತು. ಸೇತುಪತಿ ಶರಣಾಗತನಾದ, ಎಲ್ಲ ಸಂಪತ್ತಿಯನ್ನು ವಾಪಸ್ ಕೊಟ್ಟಿದ್ದಾನೆ. ಆಗ ಅವರು ಅರ್ಕಾಟ್ನಿಂದ ಮುಂದೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಮಯ್ಯ ಅಂತಿಕೊಂಡಂತೆ ಅವನು ಬರ್ತಾರ, ಕೋನಯ್ಯ ಅಂತ ಹೆಸರು. ಆಗ ಅರ್ಕಾಟ್ ನವಾಬನಿಗೆ ತಿರುಚನಾಪಳ್ಳಿಯನ್ನು ಗೆಲ್ಲಬೇಕು ಅಂತನ್ನೋ ಒಂದು ಜಿದ್ದು ಹುಟ್ಟಿತ್ತು. ಅದಕ್ಕೆ ಮುತ್ತಿಗೆಯನ್ನು ಹಾಕಿದ್ದ. ಅದು ತಿರುಚನಾಪಳ್ಳಿ ಕೋಟೆ ಬಹಳ ಗಟ್ಟಿಮುಟ್ಟು. ಮುರಾರಿ ರಾಯ ಅಂತಕೊಂಡಂತೆ ಹಿಂದೂ ರಾಜ್ಯವನ್ನು ಆಳ್ತಿದ್ದ. ಅವನ ಕಡೆಗೆ ತೋಪಿನ ದೊಡ್ಡ ಸೈನ್ಯ ಇತ್ತು. ಅರ್ಕಾಟ್ ನವಾಬ್ ಎಷ್ಟು ಸೈನಿಕರನ್ನು ಹಾಕಿದ್ರು ಕೂಡ ಅವನು ತೋಪಿನಿಂದ ಇವರನ್ನು ದೂರ ಸರಿಸ್ತಾ ಇದ್ದ, ಎಷ್ಟೋ ಮಂದಿ ಸಾಯ್ತಾ ಇದ್ದ. ಆಗ ಆ ಕೊನೆಗೆ ಅವನಿಗೆ ಹೇಳಿದ, ಒಂದು ಕೆಲಸ ಮಾಡ, ಜಾನೋಜ ನಿಂಬಾಳ್ಕರ್ ಇರುವವರೆಗೂ ನಿನಗೆ ತಿರುಚನಾಪಳ್ಳಿ ಸಿಗುವುದಿಲ್ಲ. ಯಾಕಂತಕೊಂಡಂತಂದರೆ ತಿರುಚನಾಪಳ್ಳಿಯ ರಾಜ ಈ ಸತ್ಯಬೋಧರ ಶಿಷ್ಯ. ಇವರು ಗುರುಗಳಿಂದಲೇ ಅವನಿಗೆ ತಿರುಚನಾಪಳ್ಳಿ ಸಿಕ್ಕಿದೆ. ಒಂದು ವೇಳೆ ಈ ಸತ್ಯಬೋಧರನ್ನು ಹೌಸ್ ಅರೆಸ್ಟ್ ಮಾಡಿದರೆ ಆ ಮುರಾರಿ ರಾಯನ ಮೇಲೆ ಇಮೋಷನಲ್ ಪ್ರೆಷರ್ ತರಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ಸ್ವಾಮಿಗಳಾದವ್ರಿಗೆ ಆಗಿನ ಕಾಲಕ್ಕೆ ಎಷ್ಟು ಕಷ್ಟ ಇತ್ತು, ಎಷ್ಟು ಸಂದರ್ಭ ಇತ್ತು ಅಂತ ಕಲ್ಪನೆ ಮಾಡಿಕೊಳ್ಳಿ. ಆದರೆ ಜಾನೋಜ ನಿಂಬಾಳ್ಕರ್ ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಅವನೊಂದು ದೂರೆಲ್ಲ ಕಳಿಸ್ಬೋದು. ಆಗ ಎಲ್ಲೋ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಅರ್ಕಾಟ್ ನವಾಬನ ಸೈನಿಕರ ಯುದ್ಧ ನಡೆದಿತ್ತು. ಜಾನೋಜ ನಿಂಬಾಳ್ಕರ್ ಅಲ್ಲಿ ಹೋಗಂದು ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟು ಹೋಗಿ ಆ ನಂತರ ಸತ್ಯಬೋಧನ ಮೇಲೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾ ಇದ್ದಾನೆ. ಈ ವಿಷಯ ಸತ್ಯಬೋಧನಿಗೆ ಗೊತ್ತಾಗಿ ಮುತ್ತಿಗೆ ಹಾಕಿದ್ದಾನೆ. ಏನು ಮಾಡ್ತಾನೆ ಹೇಳಿಕ್ಕೆ ಬರೋದಿಲ್ಲ ಅಂಥೇಳಿ ಅವ್ರು ಏನು ಮಾಡಿದ್ರು ಅಂತಿಕೊಂಡಂತಂದರೆ, ಈ ನೀರಿನ ಕೊಡದಲ್ಲಿ ಮೂಲರಾಮ್ ದೇವರು, ಸೀತಾದೇವಿ, ದಿಗ್ವಿಜಯ ರಾಮ್ ದೇವರು ಎಲ್ಲ ಪ್ರತಿಮೆಗಳನ್ನು ಬೇರೆ ಬೇರೆ ಇಟ್ಟು ನೀರು ತರಲಿಕ್ಕೆ ಹೋಗ್ತಾರೆ ಅಂತಕೊಂಡಂತ ನದಿಯಿಂದ ಹೋಗಿಸಿ ಅಲ್ಲಿಂದ ಎಲ್ಲೋ ಎಷ್ಟೋ ದೂರದಲ್ಲಿ ಇವರೊಬ್ಬ ಶಿಷ್ಯ ಇದ್ದ, ಭೀಮರಾಜ ಅಂತಕೊಂಡು, ಭೀಮಯ್ಯ ಅಂತಕೊಂಡಂತೇಳಿ ಅವನ ಹತ್ತಿರ ಕಳಿಸ್ಕೊಟ್ಟಿದ್ದಾರೆ. ತಮ್ಮ ಹತ್ತಿರ ಕೇವಲ ಒಂದು ನರಸಿಂಹಶಾಲೆ ಗ್ರಾಮ ಇಟ್ಕೊಂಡಿದ್ದಾರೆ. ಉಳಿದೆಲ್ಲವನ್ನು ಕಳಿಸ್ಕೊಟ್ಟು ರಾಜ ಮುತ್ತಿಗೆ ಹಾಕಿದ. ಎಲ್ಲ ಬಂಗಾರದ ಸಂಪತ್ತಿ ಎಲ್ಲ ಪ್ರತಿಯೊಂದು ದೋಚದ. ದೋಚಿ ಸತ್ಯಬೋಧರು ಹೇಳಿದ, ತಿರುಚನಾಪಳ್ಳಿ ಕೋಟೆಯ ಕೂಡ ನಮಗೆ ಸಿಗಬೇಕು, ನೀವು ಅಂದಮೇಲೆ ಪ್ರೆಷರ್ ತನ್ನಿ, ಮುರಾರಿ ರಾಜ ಬಿಟ್ಟು ಹೋಗಬೇಕು, ನಮಗೆ ತಿರುಚನಾಪಳ್ಳಿ ಸಿಗಬೇಕು, ಇಲ್ಲದೆ ಇದ್ರೆ ನಿಮ್ಮನ್ನು ಬಿಡೋದು ಅಂಥೇಳಿ ಸತ್ಯಬೋಧ ತೀರ್ಥರನ್ನು ಹೌಸ್ ಅರೆಸ್ಟ್ ಮಾಡಿ ತಿರುಚನಾಪಳ್ಳಿಯ ಕೋಟೆಯ ಗೋಡೆಯಿಂದ ಎಲ್ಲಿ ತೋಪಿನ ಗುಂಡುಗಳು ಬೀಳ್ತಿದ್ದು ಆ ಸ್ಥಳದಲ್ಲೇ ಇವರಿಗೊಂದು ಬಾವಿ ಮಾಡಿ
ಆ ನಂತರ ಟೆಂಟ್ ಮಾಡಿ ಅವರನ್ನು ಇಲ್ಲಿಟ್ಟಿದ್ದಾನೆ. ಆ ಕಡೆಗೆ ಮುರಾರರಾಯನಿಗೆ ಸಂಕಟ. ಈಗ ಮಾರಾಟದಲ್ಲಿಯೂ ಸಹಿತ ಎಷ್ಟೋ ಮುಸಲ್ಮಾನ ಕೊಟ್ಟಗೋಡೆಯನ್ನು ನಾವು ತೆಗೆದುಕೊಳ್ಳುವಾಗ ಅಲ್ಲಿಯ ದೇವಾಲಯದ ಹತ್ರ ಗುಂಡು ಬೀಳುವಂತೆ ಅಲ್ಲೇ ತಾವಿದ್ದುಕೊಂಡು ಅದ್ಮೇಲೆ ಗುಂಡು ಹಾಕುವಂತಿಲ್ಲ, ದೇವಾಲಯ ಇದೆ ಹೀಗೆ ಮಾಡಿಕೊಂಡು ಎಷ್ಟೋ ರಾಜರನ್ನು ರೀತಿಯಾಗಿ ಮಾಡಿದ್ದಾರೆ. ಇವನು ಅದೇ ಕೆಲಸ ಮಾಡಿದ. ಸತ್ಯಬೋಧ ತೀರ್ಥರು ತಮ್ಮ ಶಿಷ್ಯರಿಂದ ಹೇಳಿ ಕಳಿಸಿದರು, ನೀನು ಇವನು ವಶನಾಗಬೇಡ, ನೀವು ಗುಂಡು ಹಾಕುವಂತ ಹಾಕು, ನಮ್ಮೇಲೆ ನನಗೇನು ಆಗೋದಿಲ್ಲ. ಗುಂಡು ಬೀಳಬೇಕು, ಅಲ್ಲೇ ಇವರಿಗೆ ಟೆಂಟ್ ಕಟ್ಟಿ ಕೊಟ್ಟಿದ್ದಾನೆ ಶಿಷ್ಯರ ಜೊತೆಗೆ. ಇವರೇನಿಲ್ಲ, ಸ್ನಾನ ಮಾಡಬೇಕು, ಉಪವಾಸದಿಂದ ನರಸಿಂಹದೇವರ ಶಾಲಿಗ್ರಾಮ ಪೂಜೆ ಮಾಡಬೇಕು, ಮನ್ಯು ಸೂಕ್ತ ಪುರಶ್ಚರಣೆಯನ್ನು ಮಾಡ್ತಾಯಿದ್ರು, ಕೇವಲ ತೀರ್ಥಪ್ರಾಶನೆಯನ್ನು ಮಾಡ್ತಾಯಿದ್ರು. 10 ದಿವಸ, 15 ದಿವಸ, 20 ದಿವಸ ಅವರು ತೋಪಿನಿಂದ ಗುಂಡು ಬೀಳಬೇಕು, ಇವನ ಸೈನಿಕರು ಸಾಯಬೇಕು, ಇವರ ಶಿಬಿರದ ಹೊರಗೆ ಬೀಳಬೇಕು, ಈ ಕಡೆ ಬೀಳಬೇಕು, ಇಲ್ಲ ಆ ಕಡೆ ಬೀಳಬೇಕು, ಅದ್ರ ಮೇಲೆ ಮೊದಲು ಬೀಳ್ತಿರಲಿಲ್ಲ. ಅಷ್ಟರಲ್ಲಿ ಆ ಅರ್ಕಾಟ್ ನವಾಬನ ಸೈನಿಕರು ಪಟಪಟ ಸಾಯ್ಲಿಕ್ಕೆ ಚಾಲು ಮಾಡಿದ್ರು. ಇವತ್ತು 20 ಜನ ಸಾಯಬೇಕು, ಮರುದಿವತ್ತು 100 ಜನ ಸಾಯಬೇಕು. ಸುಮ್ಮನೆ ಏನೋ ಒಂದು ವಿಚಿತ್ರ ರೋಗ, ಯುದ್ಧ ಇಲ್ಲ, ಮತ್ತೊಂದಿಲ್ಲ. ಇಷ್ಟರಲ್ಲಿ ಜಾನೋಜಿ ನಿಂಬಾಳ್ಕರನಿಗೆ ಏನೋ ಒಂದು ವಿಚಿತ್ರ ಹೊಟ್ಟೆ ನೋವು ಪ್ರಾರಂಭ ಆಯಿತು, ಸಂಕಟ ಪ್ರಾರಂಭ ಆಯಿತು, ಒಂದು ಸ್ವಲ್ಪ ಊಟ ಹೋಗ್ತಾ ಇರ್ಲಿಕ್ಕಿಲ್ಲ. ವಿಚಾರ ಮಾಡಿದ, ನಮ್ಮ ಗುರುಗಳು ಅರ್ಕಾಟ್ ನವಾಬ್ ಏನು ಹೇಳಿದ್ದಾನೆ ಸುದ್ದಿ ಬಂದಿದೆ, ಅದಕ್ಕೋಸ್ಕರ ಸರಿಯಲ್ಲ ಅಂದ್ಕೊಂಡಂತೆ ಅವ್ರು ತೆರಿಗೆ ಬಂದಿದ್ದಾನೆ. ತೆರಿಗೆ ಬಂದು ಆ ಕಾಲದಲ್ಲಿ ಅವನು ರಾಜನಿಗೆ ತೋರಿಸಿದ್ದಾನೆ, ಎಲ್ಲ ಪಾತ್ರಗಳನ್ನು ನೋಡು, ಸತ್ಯಾಭಿನವರ ಪತ್ರ ನೋಡು, ನಿಮ್ಮ ಹಿರಿಯರಿಗೆ ಸತ್ಯಾಭಿನ ತೀರ್ಥರು ಆಶೀರ್ವಾದ ಮಾಡಿದ್ರು, ಈ ಮಠದವರಿಗೆ ಯಾರೂ ಪೀಡೆ ಕೊಡುವುದಲ್ಲ ಅಂತಕೊಂಡಂತೆ ಪತ್ರ ಇದೆ, ಅದನ್ನು ನೋಡು. ಪ್ರತಿಯೊಂದು ಪಾತ್ರೆ ಮೇಲೆ ಇಂಥ ನವಾಬರು ಕೊಟ್ಟದ್ದು, ಇಂಥ ರಾಜರು ಕೊಟ್ಟದ್ದು, ಇಂಥವರು ಕೊಟ್ಟದ್ದು ಅಂತೇಳಿ ಅದನ್ನು ನೋಡು. ಮತ್ತು ಇವರು ಪೇಶ್ವೆಯವರು, ಬೇಕಾದವರು. ನಂತರ ನಿನಗೇನಾದರೂ ಆದೀತು, ಈ ಕಡೆಗೆ ಸೈನಿಕರು ಸಾಯ್ತಾ ಇದ್ದಾರೆ, ಈ ಕಡೆಗೆ ಜಾನೋಜಿ ನಿಂಬಾಳ್ಕರ್ ಈ ರೀತಿಯಾಗಿ ಹೇಳಿದ. ಆಗ ಅವನು ಬಂದು ಸ್ವಾಮಿಗಳಿಗೆ ಶರಣಾಗತನಾಗಿದ್ದಾನೆ. ಅಂದರೆ ಆಗಿನ ಕಾಲದಲ್ಲಿ ಸ್ವಾಮಿಗಳು ಎಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರು. ಸುತ್ತಲೂ ಮುಸಲ್ಮಾನರು, ಅದರ ಮಧ್ಯದಲ್ಲಿ ತಮ್ಮ ಧರ್ಮ ಸಂಸ್ಕಾರ ಮಾಡಬೇಕು, ತಮ್ಮ ಶಿಷ್ಯರನ್ನು ಸಂರಕ್ಷಣೆ ಮಾಡಬೇಕು, ತಮ್ಮ ಜನರನ್ನು ಸಂರಕ್ಷಣೆ ಮಾಡಬೇಕು. ಇಂಥ ಅದ್ಭುತ ತಪಸ್ವಿಗಳು ನಮ್ಮ ಗುರುಗಳಾಗೋದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅವನು ಬಂದು ಶರಣಾಗತನಾಗಿದ್ದಾನೆ. ಶರಣಾಗತನಾಗಿ ಸ್ವಾಮಿಗಳಿಗೆ ಹೇಳಿದ, ಸ್ವಾಮಿಗಳೇ, ನಾನು ಶರಣಾಗತನಾಗಿದ್ದೇನೆ, ನಿಮ್ಮ ಶಿಷ್ಯನಾಗ್ತೇನೆ. ನಮ್ಮ ಶಿಷ್ಯನ ಒಂದು ಇಚ್ಛೆಯನ್ನು ಪೂರ್ತಿ ಮಾಡಿಕೊಡ್ಬೇಕು. ಏನಾಗಿದೆ, ಈ ತಿರುಚನಾಪಳ್ಳಿ ಕೋಟೆಗಳ ಜೊತೆಗೆ ಸುಮಾರು 5 ವರ್ಷದಿಂದ ನಾನು ಯುದ್ಧ ಮಾಡ್ತಾ ಇದ್ದೇನೆ. ನನ್ನ ಒಂದು ಪ್ರೆಸ್ಟೀಜಿಯಸ್ಸು, ಇದನ್ನು ನಾವು ಗೆಲ್ದಿದ್ರೆ ನಮ್ಮ ಎಲ್ಲ ನವಾಬರ ಮಧ್ಯದಲ್ಲಿ ನನ್ನ ಮರ್ಯಾದೆ ಹೋಗ್ತದೆ. ನೀವು ತಿರುಚನಾಪಳ್ಳಿ ಅದನ್ನು ನಮಗೆ ಕೊಡಿಸಿ, ನಿಮಗೆ ನಾನು ಎಲ್ಲ ಸರ್ವಸ್ವೂ ನಿಮ್ಮ ಸೇವೆಗೆ ನಾನು ಒಪ್ಪಿಸ್ತೇನೆ ಅಂತ ತಿಳ್ಕೊಂಡಿದ್ದೆ. ಸತ್ಯಬೋಧರು ವಿಚಾರ ಮಾಡಿದರು. ದಿನಾಲು ಯುದ್ಧದಲ್ಲಿ ಈ ಕಡೆ ಜನ ಸಾಯ್ತಾ ಇದ್ದಾರೆ, ಆ ಕಡೆ ಜನ ಸಾಯ್ತಾ ಇದ್ದಾರೆ, ಹಿಂದೂಗಳು ಸಾಯ್ತಾ ಇದ್ದಾರೆ, ಮುಸ್ಲಿಮರು ಸಾಯ್ತಾ ಇದ್ದಾರೆ. ಈ ರಕ್ತಪಾತ ಉಳಿಸ್ಬೇಕು. ಆಗ ಅರ್ಕಾಟ್ ನವಾಬನಿಗೆ ಸತ್ಯಬೋಧರು ಹೇಳಿದರು, ನಿನಗೆ ತಿರುಚನಾಪಳ್ಳಿ ಊರು ಸಿಗ್ತದೆ, ಆದರೆ
ಸಿಗ್ತದೆ, ಆದರೆ ಅಲ್ಲಿ ಯಾವ ಸಂಪತ್ತು ಸಿಕ್ಕೋದಿಲ್ಲ. ನಾನು ಮೊರಾರರಾಯನಿಗೆ ಹೇಳ್ತೇನೆ, ಅವನಿಗೆ ನೀನು ಬೇರೆ ರಾಜ್ಯ ಕೊಡಬೇಕು. ಆ ನಂತರ ಅವನು ಬಂಧು ಬಳಗ, ಹೆಂಡತಿ, ಮಕ್ಕಳು, ಅವನ ಸಂಪತ್ತಿ ಅವನ್ನೆಲ್ಲ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಬೇಕು. ಅದನ್ನು ನೀನು ಅವ್ರಿಗೆ ಸಂರಕ್ಷಣೆ ಕೊಡಬೇಕು. ಮಧ್ಯದಲ್ಲಿ ಯಾರೋ ಅವರಿಗೆ ಲೂಟಿ ಮಾಡಬೇಕು. ಖಾಲಿ ತ್ರಿಚನಾಪಳ್ಳಿ ನನಗೆ ಸಿಗ್ತದೆ, ಬೇಕಾದ ಅಷ್ಟು ಕೆಲಸ ನಾನು ಮಾಡ್ತೇನೆ ಆಗಲಿ ಅಂತ ಹೇಳ್ಕೊಂಡ್ರೆ ಮುರಾರಿ ರಾಜನಿಗೆ ನಾನು ಗುತ್ತಿ ರಾಜ್ಯವನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಒಪ್ಕೊಳ್ತೇನೆ. ಗುತ್ತಿಯೂ ಕೂಡ ಅವನ ಕೈಯಲ್ಲೇ ಇತ್ತವ. ಆಂಧ್ರ ಪ್ರದೇಶದ ತಿರುಚನಾಪಳ್ಳಿಯಿಂದ ಗುತ್ತಿಯವರೆಗೂ 100 ಒಂಟೆ, 100 ಗಾಡಿಗಳು, ಮೇಲೆ ಮುರಾರಿರಾಯನ ಪರಿವಾರ, ಅವನ ಸಂಪತ್ತು ಎಲ್ಲ ಅವನು ತೆಗೆದುಕೊಂಡು ಗುತ್ತಿಗೆ ಬಂದಿದ್ದಾನೆ. ತಿರುಚನಾಪಳ್ಳಿಯನ್ನು ಕೊಡಿಸಿದ್ದಾರೆ. ಆ ನಂತರ ಹೇಳಿದ್ದಾರೆ, ಈ ಪ್ರದೇಶದಲ್ಲಿ ಒಬ್ಬ ಹಿಂದಿಗೂ ಕೂಡ ನೀನು ಹಿಂದಿಗೂ ಕೈ ಹಾಕಬಾರ್ದು. ಈ ವಿಚಾರವನ್ನು ಸತ್ಯಬೋಧ ವಿಜಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉಲ್ಲೇಖ ಬರ್ತದೆ. ಅಥೋ ತಥೈವಾಪ್ಯತಿ ಸತ್ಯವಾಚೆ ವದತ್ಯಮುಷ್ಮಿನ್ ಅವನೀಶೆ ಅವನಾವನೀಶೆ ವಚೋತಿ ವಿಶ್ವಸ್ಯ ನಿಜಸ್ಯ ತಸ್ಯ ಗುರುಶ್ಚ ವಿಶ್ವಸ್ಯ ಋತೇಕ್ಷಣಸ್ಯ ಬಹಿಸ್ಸದುರ್ಗ ನಿರಗಾತ್ಯುತೋಭಿಃ ಸ್ವತಸ್ತುಭಿಃ ಹರಿಮುಖೈಃ ಸಮಸ್ತೈಃ. ಎಲ್ಲ ಸಂಪತ್ತಿಯನ್ನು ತೆಗೆದುಕೊಂಡು ಎಲ್ಲ ಬಳಗ ಸೈನಿಕರ ಜೊತೆಗೆ ಮುರಾರರಾಯ ಸ್ವಲ್ಪವೂ ರಕ್ತಪಾತವಾಗದೆ ಗುತ್ತಿಗೆ ಬಂದಿದ್ದಾನೆ. ಆ ನಂತರ ಆಗ ಅಕ್ಕಾಟ್ ನವಾಬ ಅವನಿಗೆ ಶರಣಾಗತರಾಗಿದ್ದಾರೆ. ಆಗ ಶ್ರೀರಂಗದಲ್ಲಿ ದೀಪಾವಳಿ ಹಬ್ಬ. ಆಗ ತಮ್ಮ ಎಲ್ಲ ಪ್ರತಿಮೆಗಳನ್ನು ಆ ಭೀಮರಾಯನ ಹತ್ರ ಕಳಿಸಿದ್ದರು. ಅಲ್ಲಿಂದ ವಾಪಸ್ ತರಿಸಿ ವಿಶೇಷವಾದ ರೀತಿಯಲ್ಲಿ ಅವರಿಗೆ ಮಾನ ಮರ್ಯಾದೆ ಬೇಕಾದ ಸಂಪತ್ತಿಯನ್ನು ಕೊಟ್ಟಿದ್ದಾನೆ ನವಾಬ. ಅಲ್ಲಿಂದ ಹೊರಟು ತಂಜಾವೂರಿಗೆ ಬಂದಿದ್ದಾರೆ. ಪ್ರತಾಪ್ ಸಿಂಗ್ ಭೋಸ್ಲೆ ತಮ್ಮ ಗುರುಗಳ ಶಿಷ್ಯ. ಅವನು 3 ತಿಂಗಳು ಇವರನ್ನು ಇಟ್ಟುಕೊಂಡಿದ್ದಾನೆ. ಅದಾದ ನಂತರ ಕುಂಭಕೋಣಕ್ಕೆ ಬರ್ತಾನೆ. ಕುಂಭಕೋಣದಲ್ಲಿರ್ತಕ್ಕಂಥವನು ಕೂಡ ಇವರ ಶಿಷ್ಯನೇ. ಆಗ ಶೈವರ ಹಾವಳಿ ಭಾಳ ಇತ್ತು. ಸತ್ಯಬೋಧ ತೀರ್ಥರು ಶೈವರ ಹಾವಳಿಯನ್ನು ಪೂರ್ತಿಯಾಗಿ ನಡೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕುಂಭಕೋಣ, ನಾಚಾರಗುಡಿ, ಶ್ರೀಕೃಷ್ಣ, ಚಿದಂಬರಂ, ಜಿಂಜಿ, ಆರಣಿ ಎಲ್ಲ ಕಡೆಯಲ್ಲಿಯೂ ಕೂಡ ಸತ್ಯಬೋಧರು ದಿಗ್ವಿಜಯ ಮಾಡಿದ್ದಾರೆ. ಆದರೆ ಆ ಪ್ರತಾಪ್ ಸಿಂಗ್ ಭೋಸಲೆಯನ್ನು ಒಬ್ಬ ಮಹಾರಾಷ್ಟ್ರೀಯನ್ ಸಾಧು ಸೇತು ಗೋಸ್ವಾಮಿ ಅಂತ ತಿಳ್ಕೊಂಡಂತೇಳಿ ಅವನು ಈ ಸತ್ಯಬೋಧರಿಗೆ, ವೈಷ್ಣವರಿಗೆ ತಮ್ಮ ರಾಜ ಮರ್ಯಾದೆ ಕೂಡ ಸೇರಲಿಲ್ಲ. ಏನಾದರೂ ಮಾಡಿ ಅವ್ರಿಗೆ ಅಪಮಾನ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ. ಇದು ಗೊತ್ತಾಗಿ ಸತ್ಯಬೋಧರು ಮೊದಲೇ ರಾಜನಿಗೆ ತಿಳಿಸಿದ್ದಾರೆ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನೋಡು ಅಂತ ತಿಳ್ಕೊಂಡು ಅಂತೇಳಿ. ವಾದದಲ್ಲಿ ಸೇತು ಗೋಸ್ವಾಮಿಯನ್ನು ಸೋಲಿಸಿ ಅವನಿಗೆ ಅವನು ಯಾವ ರೀತಿಯಾದ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ ಅಂತ ಅನ್ನೋದನ್ನು ರಾಜನಿಗೆ ತೋರಿಸಿಕೊಟ್ಟು ಅಲ್ಲಿಂದ ಸಂಪೂರ್ಣವಾಗಿ ಅವನನ್ನು ಓಡಿಸಿದ್ದ.
ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಿರುಪತಿಗೆ ಬಂದಿದ್ದಾರೆ. ಸಂಪೂರ್ಣ ದಕ್ಷಿಣ ದೇಶದ ನವಾಬರನ್ನು, ದಕ್ಷಿಣ ದೇಶದ ಹಿಂದೂ ರಾಜರನ್ನು, ಆ ನಂತರ ಅಲ್ಲಿರ್ತಕ್ಕಂಥ ಅವರಿಗೆ ಪೀಡೆ ಕೊಡುವ ಮಾಯಾವಾದಿಗಳನ್ನು, ಶೈವರನ್ನು ಎಲ್ಲರನ್ನೂ ನಿಗ್ರಹ ಮಾಡಿ ಸಂಪೂರ್ಣ ದಕ್ಷಿಣ ದೇಶದಲ್ಲಿ ಹಿಂದೂಗಳಿಗೆ ಮುಸ್ಲಿಮರಿಂದ ಸ್ವಲ್ಪ ಅನುಕೂಲವಾಗದಂತೆ ಸಂರಕ್ಷಣೆ ಮಾಡಿ ವಿಶೇಷ ರೀತಿಯಿಂದ ಅನುಗ್ರಹ ಮಾಡಿರ್ತಕ್ಕಂಥವರು ಸತ್ಯಬೋಧ ತೀರ್ಥ. ಅಲ್ಲಿಂದ ಅವರು ವೆಲ್ಲೂರಿಗೆ ಬಂದಿದ್ದಾರೆ. ವೆಲ್ಲೂರಿನಲ್ಲಿ ಪೂಜೆ ಮಾಡುವಾಗ ಒಂದು ಸುಮಾರು 10-15 ಫೂಟ್ ಎತ್ತರದ ಒಂದು ದೊಡ್ಡ ಕಪಿ ಬಂತು. ಎಲ್ಲರೂ ಗಾಬರಿಯಾಗಿ ಓಡೋದು. ಇವರು ಪೂಜೆ ಮಾಡ್ತಾನೆ ಇದ್ದಾರೆ. ಅದು ಬಂತು, ಕೂತ್ಕೊಂಡ್ತಲ್ಲಿ ಸುಮ್ಮನೆ ಕೂತ್ಕೊಂಡು ದೇವ್ರ ಪೂಜೆ ನೋಡ್ತಾ ಇದೆ. ಉಳಿದೆಲ್ಲ ಮತ್ತೆ ಪುನಃ ವಾಪಸ್ ಬಂದು ಕೂತ್ಕೊಂಡು ಧೈರ್ಯದಿಂದ ದೂರ ಕೂತ್ಕೊಂಡು, ಮುಗಿದ ನಂತರ ಅದಕ್ಕೆ ತೀರ್ಥ ಕೊಟ್ಟಿದ್ದಾರೆ. ತೀರ್ಥಕೊಂಡು ಹೋಗಿ ಮುಂದೆ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ಬರೋಬ್ಬರಿ ಪೂಜೆ ವೇಳೆ ಬರ್ತಾಯಿತ್ತು. ಈ ರೀತಿಯಾಗಿ ಒಂದು ತಿಂಗಳಾದ ನಂತರ ಕೊನೆಗೆ ತೀರ್ಥ ತೆಗೆದುಕೊಂಡು ಕೊನೆಗೆ ಅಲ್ಲೇ ಪ್ರಾಣ ಬಿಟ್ಬಿಟ್ಟು ಸ್ವಾಮಿಗಳು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಹೇಳಿದ್ದಾರೆ. ಜನರು ಹೇಳಿದ್ರು, ಇಲ್ಲ ಇವರು ಕೋನೇರಿ ಆಚಾರ್ಯರು ಅಂತ ತಿಳ್ಕೊಂಡು ಅಂತೇಳಿ ಭಾಳ ದೊಡ್ಡ ವಿದ್ವಾಂಸರು, ಯಾವುದೋ ಕಾರಣದಿಂದ ಈ ಕಪಿಜನ್ಮ ಬಂದಿತ್ತು, ಈ ಉದ್ಧಾರ ಆಗಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಈ ರೀತಿಯಾಗಿ ಅವರಿಗೆ ತ್ರಿಕಾಲ ಜ್ಞಾನ ವಿಶೇಷವಾಗಿತ್ತು. ಅಲ್ಲಿಂದ ತಿರುಪತಿಗೆ ಬಂದಿದ್ದಾರೆ. ತಿರುಪತಿ ಕೆಳಗೆ ಊರಿನಲ್ಲಿ ಬೆಟ್ಟದ ಮೇಲೆ ಅಲ್ಲ, ಒಬ್ಬ ಉತ್ತರಾದ ಮಠದ ಶಿಷ್ಯ ಶ್ರೀ ವೆಂಕಟೇಶಾಯ ನಮಃ ಅಂತಿಕೊಂಡಂಥ ಮಂತ್ರವನ್ನು ವಿಕೃತವಾಗಿ ಸಿದ್ಧಿ ಮಾಡಿಕೊಂಡಿದ್ದ. ಶ್ರೀ ವೆಂಕಟೇಶಾಯ ವೆಂಕಟೇಶಾಯ ಅಂತೇಳಿ ಒಂದು ಭೂತವನ್ನು ವಶ ಮಾಡಿಕೊಂಡಿದ್ದ. ಒಂದು ವೆಂಕಟೇಶ್ ದೇವರ ದೊಡ್ಡ ಪ್ರತಿಮೆ ಇಟ್ಕೊಂಡಿದ್ದ. ಎಲ್ಲರಿಗೂ ಹೇಳ್ತಿದ್ದ, ನನಗೆ ವೆಂಕಟೇಶ್ ದೇವ್ರ ದಿನ ಮಾತಾಡ್ತಾರೆ, ಯಾರಾದರೂ ಏನಾದರೂ ತಮ್ಮ ಪ್ರಶ್ನೆ ಕೇಳಿದರೆ ಆಗ ಅವನು ಆ ಪಾದದ ಕಡೆ ಕಿವಿಡಬೇಕು. ಆವಾಗ ಆ ಭೂತ ಏನಿದೆ ಎಲ್ಲವನ್ನು ಅದು ಕೇಳಬೇಕು. ಅದಕ್ಕೆ ಭೂತಗಳ ಪ್ರೇತಗಳಿಗೆ ಅಷ್ಟು ಜ್ಞಾನ ಇರ್ತದೆ. ಮಂದಿ ಇವು ವೆಂಕಟೇಶ್ವರ ಭಕ್ತ ಅಂತ ತಿಳ್ಕೊಂಡಂತೇಳಿ, ಆದರೆ ಪರಿಣಾಮ ದುಷ್ಪರಿಣಾಮ ಆಗ್ತದೆ. ಹೀಗಿರುವಾಗ ಸತ್ಯಬೋಧರಿಗೆ ಗೊತ್ತಾಗಿ ನಮ್ಮ ಮಠದ ಹೆಸರು ಕೆಡಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ತಾವೇ ಸ್ವತಃ ಬಂದು ಕೂತ್ಕೊಂಡಿದ್ದಾರೆ. ನನ್ನೊಂದು ಪ್ರಶ್ನೆ ಇದ್ದಪ್ಪ, ವೆಂಕಟೇಶ್ವರು ಕೇಳು ಅಂತ. ಅವನು ಆ ಪ್ರತಿಮೆಗೆ ಕಿವಿ ಹಚ್ಚಿದರೆ ಆ ಭೂತ ಹೇಳಿತ್ತು, ಪಿಶಾಚಿ, ನಾನು ವಿಲಿ ಒದ್ದಾಡ್ತಾ ಇದ್ದೇನೆ, ಸತ್ತು ಹೋಗ್ತೇನೆ, ಶರಣಾಗತನಾಗು, ಇಲ್ಲ ನೀನು ಸತ್ತು ಹೋಗ್ತೇನೆ ಅಂತ ತಿಳ್ಕೊಂಡು ಅವನು ಶರಣಾಗತನಾಗಿದ್ದಾನೆ. ಜನರನ್ನು ಮೋಸಪಡಿಸೋದು ಸರಿಯಲ್ಲ ಅಂತೇಳಿ ಆ ಕಾಲದಲ್ಲಿ ಹೇಳಿದ್ದ. ನಂತರ ಮಧ್ಯದಲ್ಲಿ ಬರುವಾಗ, ಮೈಸೂರಿನಲ್ಲಿರುವಾಗ ಟಿಪ್ಪುವಿಗೆ ವಿಷವಾದಿಯಾಗಿ ಸಾಯಲಿಕ್ಕಾಗಿದೆ. ಸಣ್ಣ ಕೂಸಿನು. ಆಗ ಪೂರ್ಣಯ್ಯನವರ ಮಧ್ಯಸ್ಥಿಕೆಯಿಂದ ಇಲ್ಲ, ರಾಜಕುಮಾರನ ಹೇಗೆ ಉಳಿಸ್ಬೇಕು ನೀವು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಮುಂದೆ ಇವನ ಕಡೆಯಿಂದಲೂ
ಇವನ ಪಾಪ ಸಾಧನೆ ಆಗಬೇಕಾಗಿದೆ ಅಂತ ಗೊತ್ತಿದ್ದು ಆ ಕಾಲಕ್ಕೆ ಅವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವನ ಪ್ರಾಣವನ್ನು ಉಳಿಸಿದ್ದಾರೆ. ಆಗ 2 ಆನೆಯ ಮರಿ ಯಾವುಗಳನ್ನು ಈ ಹುಡುಗ ಆಟ ಆಡ್ತಾ ಇದ್ದ ಜೊತೆಯಲ್ಲಿ ಅವುಗಳನ್ನು ಮಠಕ್ಕೆ ಕೊಟ್ಟಿದ್ದಾರೆ. ಇವರು ಆನೆ ತೆಗೆದುಕೊಂಡು ಮುಂದೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಸಂಪೂರ್ಣ ಕರ್ನಾಟಕದಲ್ಲಿ ಸಂಚಾರ ಮಾಡಿ ಅಲ್ಲಿಯ ರಾಜರನ್ನು ವಶ ಮಾಡಿಕೊಂಡು ಸವಣೂರಿಗೆ ಬಂದಿದ್ದಾರೆ. ಸವಣೂರಿನಲ್ಲಿ ಇವರ ಶಿಷ್ಯನಾಗಿರ್ತಕ್ಕಂಥ ಖಂಡೇರಾಯ ಅಂತ ಅವನು ಸವಣೂರು ನವಾಬಿನ ಮಂತ್ರಿ. ಅವನು ಹೇಳ್ದ, ಇನ್ನು ವಯಸ್ಸಾಗಿದೆ, ಸಂಚಾರ ಬೇಡ, ಸವಣೂರಿನಲ್ಲಿ ಇದ್ದುಕೊಂಡು ನಿಮ್ಮ ಪಾಠ ಪ್ರವಚನ ಗ್ರಂಥ ಇತ್ಯಾದಿಗಳನ್ನೆಲ್ಲ ನೀವು ಮಾಡಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸತ್ಯಬೋಧರು ಒಪ್ಕೊಂಡಿದ್ದಾರೆ. ಸವಣೂರು ನವಾಬ ಇವರ ಶಿಷ್ಯನಾಗಿದ್ದಾನೆ. ಅವನ ಹೆಸರು ಬಹಿರಾಮ್ ಖಾನ್ ಅಂತ ತಿಳ್ಕೊಂಡು. ದೂರದಿಂದ ಸವಣೂರು ನವಾಬನಿಗೆ ಹೈದರ್ ಅಲಿಗೆ ಸಂಬಂಧಿಕನು ಅನ್ನೋದು. ಇಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಒಂದು ದೊಡ್ಡ ಮಹಲ್ ಕಟ್ಟಿಸಿದ. ಆದರೆ ಅಲ್ಲಿ ಒಳಗೆ ಹೋಗಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತ ತಿಳ್ಕೊಂಡಂತನ್ನೋ ಸಂದರ್ಭದಲ್ಲಿ ಎಲ್ಲಿದ್ದಲೋ ದೊಡ್ಡ 100 ಸರ್ಪಗಳು ಬರಬೇಕು, ಇವರೆಲ್ಲ ಓಡಿ ಬಂದವರು. ಕೋಟ್ಯಾವಧಿ ಖರ್ಚು ಮಾಡಿ ದೊಡ್ಡ ಅರಮನೆಯನ್ನು ಕಟ್ಟಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಖಂಡೇರಾಯ ಮೊದಲು ಹೊಸದಾಗಿ ಬಂದಾಗ ಇವರ ಮೇಲೆ ಇವರ ಧರ್ಮ ಕೆಡಿಸಬೇಕು ಅಂತ ತಿಳ್ಕೊಂಡಂತೇಳಿ ನೈವೇದ್ಯಕ್ಕೆ ಒಂದು ತಟ್ಟೆಯನ್ನು ಕಳಿಸಿದ್ದಾನೆ. ಬಂದಾಗ ಅವ್ರು ಹೇಳಿದರು, ಆ ಮಹಲ್ ಕೆಳಗೆ ದೊಡ್ಡ ವಿಶಾಲವಾದ ಸಂಪತ್ತಿ ಇದೆ. ಆ ಸಂಪತ್ತಿಯನ್ನು ಕಾಯ್ತಕ್ಕಂಥ ಸರ್ಪಗಳು ಒಂದು ವೇಳೆ ನಾನು ಅದನ್ನು ಸಿಗುವಂತೆ ಮಾಡಿದರೆ ಏನು ಮಾಡ್ತೀನಿ? ಆಗ ಬೈರಾಮ್ ಖಾನ್ ಹೇಳ್ದ, ಅಲ್ಲಿ ಎಷ್ಟು ಸಂಪತ್ತು ಸಿಗ್ತದೆ ಅರ್ಧ ನಿಮಗೆ ಕೊಡ್ತೇನೆ. ಇವರು ತಮ್ಮ ಮಂತ್ರ ಪ್ರಭಾವದಿಂದ ಸರ್ಪಗಳನ್ನೆಲ್ಲ ಓಡಿಸಿದಾಗ ಅಲ್ಲಿ ನೆಲ ಆಗಿದರೆ 2 ಲಕ್ಷ ತೊಲೆ ಬಂಗಾರ ಸಿಗ್ತದೆ. 2 ಲಕ್ಷ ತೊಲೆ, ಅವನು 1 ಲಕ್ಷ ತೊಲೆ ಬಂಗಾರವನ್ನು ಸ್ವಾಮಿಗಳು ಕೊಟ್ಟಿದ್ದ. ಸ್ವಾಮಿಗಳು ಅದರಿಂದ ದೇವರು ಬೇಕಾದೆಲ್ಲ ಅನುಕೂಲ ಮಾಡಿಕೊಂಡು ಆನಂತರ ಆ ಬಂಗಾರದ ನಾಣ್ಯದ ತಾವೇ ಒಂದು ಮಿಂಟ್ ತಯಾರು ಮಾಡಿ ಒಂದು ಕಡೆಗೆ ಸತ್ಯಬೋಧರ ಚಿತ್ರ, ಇನ್ನೊಂದು ಕಡೆ ಸತ್ಯಬೋಧ ಗುರುರಾಜು ವಿಜಯತೆ ಅಂತ ತಿಳ್ಕೊಂಡಂತೇಳಿ ಇರತಕ್ಕಂಥ ನಾಣ್ಯವನ್ನು ತಯಾರಿಸಿ ಸಂಪೂರ್ಣ ಧಾರವಾಡ ಜಿಲ್ಲೆ ಆನಂತರ ಅಂತರದಲ್ಲಿ ಎಲ್ಲ ಕಡೆ ಹಳ್ಳಿಗಳಲ್ಲಿರ್ತಕ್ಕಂಥ ಬಡ ಬ್ರಾಹ್ಮಣರನ್ನು ಪೋಷಣೆ ಮಾಡಿದ್ದಾರೆ. ಬಂದಿರತಕ್ಕಂಥವ್ರು ಬಂಗಾರ ನಾಣ್ಯ ಕೊಡಬೇಕು, ಪೂಜೆಯನ್ನು ಮಾಡು, ಮುಷ್ಟಿ ಬಂಗಾರದ ನಾಣ್ಯ ಕೊಡಬೇಕು. ಇಂಥ
ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿಗಳು. ಆನಂತರ ಊರಿನಲ್ಲಿ ನೀರಿನ ಕ್ಷಾಮ ಬಹಳ ಇತ್ತು. ಅದಕ್ಕೆ ಒಂದು ದೊಡ್ಡ ಸರೋವರನ್ನು ಕಟ್ಟಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದ. ಅದ್ರ ಎಲ್ಲಿ ನೀರು ಸಿಗ್ತದೆ, ಏನು ಮಾಡ್ತದೆ ಅಂತ ತಿಳ್ಕೊಂಡು. ಆಗ ಸಂದರ್ಭದಲ್ಲಿ ಗಂಗಾದೇವಿಯನ್ನು, ಪೂರ್ಣಾಂತರ್ಗತ ಶ್ರೀಹರಿಯನ್ನು ಆವಾಗ ಸತ್ಯವೋತ್ತೀರ್ಥರು ಉಪಾಸನೆಯನ್ನು ಮಾಡಿದಾಗ ಪರಮಾತ್ಮ ಸೂಚನೆ ಮಾಡಿದ್ದಾನೆ, ಇಂಥ ದಿಕ್ಕಿಗೆ ನೀವು ದೊಡ್ಡ ಬಾವಿಯನ್ನು ಕಟ್ಟಿಸ್ರಿ, ಆದರೆ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಅರಳಿ ಮರದಿಂದ ಗಂಗೆ ಪ್ರತ್ಯಕ್ಷಳಾಗ್ತಾಳೆ ಅಂತ ತಿಳ್ಕೊಂಡು ರಾಜ ಪರಿವಾರದವರು, ಈ ಕಡೆಗೆ ಹಿಂದೂಗಳು, ಸ್ವಾಮಿಗಳ ಶಿಷ್ಯರು ಎಲ್ಲರೂ ಆ ವಿಷ್ಣು ತೀರ್ಥ ಹತ್ರ ಸೇರಿದ್ದಾರೆ. ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಹೇಳಿದ ವೇಳೆಗೆ ಆ ಮರದ ಕೆಳಗಿಂದ ಬಿಳಿ ಹಾಲಿನ ಧಾರೆ ದಡ 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 ಬಂದು ಸ್ವಲ್ಪ ಏನು ಮಿಡಿದಲ್ಲಿ ಸಂಪೂರ್ಣ ದೊಡ್ಡ ಬಾವಿ, ಈ ಹಾಲ್ನ ಅರ್ಧದಷ್ಟು ದೊಡ್ಡ ಬಾವಿ ಇದು ವಿಷ್ಣು ತೀರ್ಥ. ಅದು ಪೂರ್ತಿ ತುಂಬಿ ಇವತ್ತಿಗೂ 12 ವರ್ಷಕ್ಕೊಮ್ಮೆಲೆ ಗಂಗಾದೇವಿ ಬರ್ತಾಳೆ. ಇಂಥ ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ ಸತ್ಯವೋತ್ತೀರ್ಥ ಪಾದನೆ. ಇವತ್ತಿಗೂ ಕೂಡ ಆ ವಿಷ್ಣು ತೀರ್ಥ ಒಣಗೋದೆ. ಅದಕ್ಕೋಸ್ಕರ ಬಹಳ ದೊಡ್ಡ ಮಠವನ್ನೇ ರಾಜ ಕೊಟ್ಟಿದ್ದಾನೆ. ಅದು ಇನ್ನೂ ಬೇಕಾದಷ್ಟು ವಿಸ್ತಾರವಾಗಿ ಬೆಳೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಏನಾಯಿತು ಅಂತ ತಿಳ್ಕೊಂಡಂತಂದ್ರೆ, ಟಿಪ್ಪು ಸುಲ್ತಾನ್ ಸವಣೂರು ಹೇಗೆ ಅಂತ ತಿಳ್ಕೊಂಡಂತಂದ್ರೆ, 1-2 ವರ್ಷ ಮುಸಲ್ಮಾನ ಕೈಲಿರ್ತಿತ್ತು, 1-2 ವರ್ಷ ಪೇಶ್ವೆಯವ್ರ ಕೈಲಿರ್ತಿತ್ತು. ಪೇಶ್ವೆಯವರು ಬಂದು ದಾಳಿ ಮಾಡಿ ಅವ್ರನ್ನ ಓಡಿಸ್ಬೇಕು, ತಮ್ಮ ರಾಜನನ್ನು ಕೂಡಿಸ್ಬೇಕು. ಅವರು ಹೋದ್ಮೇಲೆ ಅವರು ಇವರನ್ನು ಸೋಲಿಸಿ ತಮ್ಮ ರಾಜ್ಯ ಆಡಬೇಕು. ಇದೇ ವೇಳೆಯಲ್ಲಿ ಪೇಶ್ವೆ ಮಾಧವರಾಯನ ಸೋದರ ಮಾವ ಇದ್ದ, ಆನಂದರಾವ್ ಅಂತ ಕಾಣ್ತದೆ. ಅವ್ರಿಗೆ ಯಾವುದೋ ವಿಚಿತ್ರವಾದ ರೋಗ, ಹೊಟ್ಟೆ ಚೂಲೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿದ್ದ ಸಂದರ್ಭದಲ್ಲಿ ಯಾರು ಹೇಳಿದರು, ಸತ್ಯಬೋಧ ಹತ್ರ ಹೋದರೆ ನಿಮಗೆಲ್ಲ ಅನುಕೂಲವಾಗ್ತದೆ, ಗುಣ ಆಗ್ತದೆ ಅಂತ ತಿಳ್ಕೊಂಡು ಸತ್ಯಬೋಧ ತೀರ್ಥರು ಅವನ ರೋಗವನ್ನು ಗುಣ ಮಾಡಿದ್ದಾರೆ. ಗುಣ ಮಾಡಿದ ಸಂದರ್ಭದಲ್ಲಿ ಆಗ ಪೇಶ್ವೆಯರು ಈ ನವಾಬನನ್ನು ತಮ್ಮ ಮಂಡಲಿಕನನ್ನಾಗಿ ಮಾಡಿಕೊಂಡು, ನಮ್ಮ ಸ್ವಾಮಿಗಳಿಗೆ ಯಾವುದೇ ರೀತಿ ಅನಾನುಕೂಲ ಮಾಡುವಂತಿಲ್ಲ, ಇಲ್ಲಿ ಯಾವ ಹಿಂದೂಗಳು ಕೈ ಹಚ್ಚುವಂತಿಲ್ಲ ಅಂತ ತಿಳ್ಕೊಂಡಂತಾರೆ. ಇದೇ ವೇಳೆಯಲ್ಲಿ 1,00,000 ತೊಲೆ ಬಂಗಾರ ರಾಜನಿಗೆ ಸಿಕ್ಕಿದೆ ಅಂತ ಸುದ್ದಿ ಟಿಪ್ಪು ಸುಲ್ತಾನ್ ಗೊತ್ತಾಗಿ, ಟಿಪ್ಪು ಸುಲ್ತಾನ್ ಸವಣೂರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೊರಟಿದ್ದಾನೆ, ವಿಶಾಲವಾದ ಸೈನ್ಯ ತೆಗೆದುಕೊಂಡು. ಅದನ್ನು ನೋಡಿ ಸವಣೂರು ನವಾಬ ಗಾಬರಿಯಾಗಿದ್ದ. ಮುಂದೆ ಆಗ ಸ್ವಾಮಿಗಳು ಹೇಳಿದರು, ಯುದ್ಧದಿಂದ ರಕ್ತಪಾತ ಎರಡೂ ಕಡೆಗೆ ಸಂಧಿ ಮಾಡಿಕೊಂಡು ಇವನು ತನ್ನ ದೂತರನ್ನು ಕಳಿಸಿಕೊಟ್ಟಿದ್ದಾನೆ. ಆಗ ಅವನು ಗೌರವಿದ್ರನ್ನು ದಾಟಿ ಮುಂದೆ ಬಂದಿದ್ದ. ಸಂಧಿ ಭಾರತಾಗೆ ಒಪ್ಪಿಕೊಂಡ. 2 ಲಕ್ಷ ಬಂಗಾರದ ನಾಣ್ಯ ಕೊಟ್ಟರೆ ನಾನು ತಿರುಗಿ ಹೋಗ್ತೇನೆ ಅಂತ, ಯುದ್ಧ ಮಾಡೋದಿಲ್ಲ. ರಾಜನ ಹತ್ರ ಎಲ್ಲ ಕೂಡ ಮಾಡ್ಕೊಂಡು, ಅವನು ಕೂಡ ಬಂಗಾರ ತೆಗಿತ್ತು, ಅದನ್ನು ನಾಣ್ಯ ಮಾಡ್ಕೊಂಡಿದ್ದ, ಕೆಲವು ಖರ್ಚಾಗಿತ್ತು. 50,000 ಬಂಗಾರದ ನಾಣ್ಯ ಕಡಿಮೆ ಬೀಳ್ತೇವೆ. ಎಲ್ಲ ಕೋಶ ಖಾಲಿ ಮಾಡಿದ್ರು. ಆಗ ಸ್ವಾಮಿಗಳು ಹೇಳಿದ್ರು, ನಾ 50,000 ಬಂಗಾರ ನಾಣ್ಯ ಕೊಡ್ತೇನೆ, ಮುಟ್ಟಿಸ್ಬಾರ್ದು.
ಅವರೇನು ಮಾಡಿದರು? 50,000 ಬಂಗಾರದ ನಾಣ್ಯ, ಅದೇ ಆನೆಯ ಮೇಲೆ 2 ಆನೆಗಳನ್ನು ಹೈದರಾಲಿ ಕೊಟ್ಟಿದ್ನಲ್ಲ, ಅದೇ ಆನೆ ಮೇಲೆ ಇಟ್ಟು ಕಳಿಸ್ಕೊಟ್ರು. 2 ಲಕ್ಷ ಬಂಗಾರ ನಾಣ್ಯ ಬಂತು ಅಂತ ಸುದ್ದಿ ಬಂತು ಟಿಪ್ಪು ಸುಲ್ತಾನಿಗೆ. ಟಿಪ್ಪು ಸುಲ್ತಾನ್ ಮಹಾ ಮತಾಂಧ, ಔರಂಗಜೇಬನಾಗಿ ಯಾರು ಮುಸ್ಲಿಮರಾಗ್ತಿರಲಿಲ್ಲ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿರ್ತಕ್ಕಂಥ ಗುಡ್ಡದ ಮೇಲೆ ಒಂದು ಜಾಗ ಇದೆ, ಅಲ್ಲಿಂದ ಕೆಳಗೆ ಬೀಳಿಸ್ಬೇಕು ಅಂತ ಇವತ್ತಿಗೂ ಅದು ಟಿಪ್ಪು ಡ್ರಾಪ್ ಅಂತ ಪ್ರಸಿದ್ಧ. ಅದು ಅಂಥ ಹಿಂದೂ ದ್ವೇಷಿ ಟಿಪ್ಪು ಸುಲ್ತಾನ್. ಹಾಗಿಂಥವ್ರು ಈಗ ಇಲ್ಲಿಯವರು ಮಹಾರಾಷ್ಟ್ರದವರು ಯಾವುದು ಮೊನ್ನೆ ಯಾವುದೋ ಇವರೆಲ್ಲ ಒಂದು ಫೋಟೋ ಹಾಕ್ಕೊಂಡಿದ್ದಾನೆ, ಯಾವುದೋ ಮೇಯರ್. ಆಗ ಬಂದು ನೋಡಿದ ಜಲ ತೆಗೆಸ್ತಾನೆ, ಥಳ ಹೊಡೆಯೋ ನಾಣ್ಯಗಳು ಎತ್ತಿ ನೋಡಿದ, ಗುರುರಾಜೋ ವಿಜಯತೆ ಅಂತ ತಿಳ್ಕೊಂಡಂತೇಳಿ. ಹಿಂದೆ ಸತ್ಯಬೋಧ ವಿಜಯ, ನಮ್ಮಪ್ಪ ಹೇಳ್ತಿದ್ದು ನಮ್ಮ ಪ್ರಾಣ ಉಳಿದವರು ಇವರು ಅಂತೇಳಿ. ಹೊರಗೆ ಬಂತಾನೆ, ತನ್ನ ಆನೆಗಳು ಕೇಳ್ದ, ಇದರಲ್ಲಿ ಯಾವುದು? ಆಗ ಇವತ್ತು ಹೋಗಿರ್ತಕ್ಕಂಥ ದಿವಾನ್ ಖಂಡೇರ ಹೇಳ್ದ, ಸತ್ಯಬೋಧರ ಶಿಷ್ಯವನು ರಾಜ, ಅವರು ಅಲ್ಲೇ ಇದ್ದಾರೆ, ಅವ್ರಿಗೆ ಹಣ ಕಡಿಮೆ ಇತ್ತು, ತಮ್ಮ ಹಣ ಕಳಿಸ್ಕೊಟ್ಟಿದ್ದಾರೆ. ಅಂದಾಕ್ಷಣಕ್ಕೇನೆ ಛೇ ಒಂದು ಪೈಸಾನ ಮುಟ್ಟೋದಿಲ್ಲ, ನಾನು ಅಂದಮೇಲೆ ಆಕ್ರಮಣ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ಅವ್ರು ಹೇಳಿದ್ರು, ಗುರುಗಳೊಂದು ಸಂದೇಶ ಕಳಿಸಿದ್ದಾರೆ, ಏನು? ಇವತ್ತಿನಿಂದ ನೀನು ಹಿಂದೂಗಳನ್ನು ಧರ್ಮಾಂತರ ಮಾಡೋದು ನಿಲ್ಲಿಸ್ಬೇಕು. ಟಿಪ್ಪು ಸುಲ್ತಾನ್ ಒಪ್ಪಿಕೊಂಡಿದ್ದಾನೆ, ಎಲ್ಲ ಪೈಸೆ ವಾಪಸ್ ಕಳಿಸಿದ್ದಾನೆ, ಅಲ್ಲಿಂದ ಹೊರಟೋದು. ಹೀಗೆ ಸತ್ಯಬೋಧರು ಮಾಡಿದ ಕೆಲಸ ಹಿಂದೂಗಳ ಸಂರಕ್ಷಣೆ. ಎಲ್ಲ ಮಹಾ ಧರ್ಮಾಂಧರು ಇಂಥವರನ್ನು ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಅವರಿಗೆ ಈ ರೀತಿಯಾದಂಥ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭ. ಸತ್ಯಬೋಧರ ಕೀರ್ತಿ ಎಲ್ಲ ಕಡೆ ಬೆಳೆಯಿತು. ಅನೇಕ ಬಡವರಿಗೆಲ್ಲರೂ ಬಂಗಾರದ ನಾಣ್ಯ ಕೊಡಬೇಕು. ಹೀಗಾಗಿ ಉತ್ತರಾದಿ ಮಠ ಆಗ ಸತ್ಯಬೋಧ ಮಠ ಅಂತ ಪ್ರಸಿದ್ಧ ಆಯಿತು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಮಹಿಮೆ ಇರತಕ್ಕಂಥವರು ಸತ್ಯಬೋಧ. ಇವರ ಹತ್ತಿರವೇ ಬಂದು ಗೋಪಾಲದಾಸರು ಇವರಿಂದ ಅನುಗ್ರಹಿತರಾಗಿ ಹೋದರು. ಜಗನ್ನಾಥದಾಸರಿಗೆ ರಿಕತಾಮೃತಸಾರ ಬರಿ ಅಂತ ತಿಳ್ಕೊಂಡಂತೇಳಿ ಪ್ರೇರಣೆ ಮಾಡಿ ಆಜ್ಞೆ ಮಾಡಿದವರೇ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. 18 ವರ್ಷ ತಮಿಳೂರಿನಲ್ಲಿದ್ದರು. ಇವರ ಉನ್ನತಿ, ಇವರ ಕೀರ್ತಿ, ಇವರಿಂದಾಗಿ ಅದ್ವೈತಗಳು ಮುಸಲ್ಮಾನರು ಧರ್ಮಾಂತರ ಆಗ್ತಿರಲಿಲ್ಲ. ಹೀಗಾಗಿ ಕೆಲವು ದೇಶಗಳು ಸೇರಿ ಅದರಲ್ಲಿ ಮುಸ್ಲಿಮರು ಇದ್ದರು. ಸತ್ಯಬೋಧನ ವಿಷಯದಲ್ಲಿ ಅನ್ನದಲ್ಲಿ ವಿಷ ಹಾಕಬೇಕು, ಮುಗಿತು. ದೊಡ್ಡ ಪದವಿ ಮೇಲೆ ಕೂತ್ಕೊಂಡಾಗ ಎಂಥ ಅನಾನುಕೂಲತೆ ಇರ್ತದೆ. ಕೊನೆಗೆ ಅಡಿಗೆವನನ್ನು ವಶ ಮಾಡಿಕೊಂಡು ಅವನಿಗೆ ಇಷ್ಟೆಲ್ಲ ಸಂಪತ್ತಿ ಕೊಡ್ತೇವೆ ಅಂತೇಳಿ ಇಲ್ಲದೇ ಇದ್ರೆ ಕೊಲ್ತೇವೆ ಅಂತ ಭಯ ಹಾಕಿ ಚಿಕ್ಕ ನೈವೇದ್ಯದ ವಿಷ ಹಾಕಿ ಇವರು ನೈವೇದ್ಯ ಮಾಡಿ ಮಂಗಳಾರತಿ ನೋಡ್ತಾರೆ. ರಾಮದೇವ್ರ ಕುತ್ತಿಗೆಲ್ಲ ನೀಲಿ ನೀಲಿ ಆಗಿದೆ. ಆ ಕಾಲದಲ್ಲಿ ಮಂಗಳಾರತಿ ಎಲ್ಲ ಮಾಡಿದರು. ಆ ನಂತರ ದಿವಾಂಡಿಗಳು ಅಡಿಗೆಯನ್ನು ಕರ್ಕೊಂಬಂದು ಕೇಳಿದ್ರು, ಅಡಿಗೆ ವಿಷ ಹಾಕಿದ್ರು. ಗಾಬರಿ ಅದು ಒಪ್ಕೊಂಡ್ಬಿಟ್ಟು
ಹಾಗಾದ್ರೆ ಇನ್ನೊಂದು ಅಡುಗೆ ಮಾಡ್ತೀವಿ, ನೈವೇದ್ಯ ತೋರಿಸ್ತೀವಿ. ಸತ್ಯಬೋಧರು ಅವೆಲ್ಲ ಇಲ್ಲ. ರಾಮದೇವ್ರ ನೈವೇದ್ಯ ತೋರಿಸಿದ್ರೆ ನಾವು ಉಣ್ತೀನಿ. ಯಾರು ಬೇಡ ಅಂದರೂ ಕೂಡ ಊಟ ಮಾಡಿದರು. ಅವರ ಶರೀರಕ್ಕೂ ಅಲ್ಲಲ್ಲಲ್ಲಿ ಹಸರಿಂದ ಇಲ್ಲ ಆಯಿತು. ಆಗ ವೈದ್ಯರವರು ಸಲಹೆ ಮಾಡಿದರು, ನಿಮ್ಮ ತಪಸ್ಸಾಮರ್ಥ್ಯದಿಂದ ನೀವೇನು ಸಂರಕ್ಷಣೆ ಮಾಡಿಕೊಳ್ತೀರಿ, ಆದರೆ ವಯಸ್ಸಾಗಿದೆ, ದೇಹ ಅದನ್ನು ಧರಿಸೋದು ಕಠಿಣ. ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾತ್ರಿ ಮಲ್ಕೋಬೇಡಿ. ರಾತ್ರಿ ಮಲ್ಕೊಂಡಾಗ ವಿಷ ಶರೀರ ಎಲ್ಲ ಕಡೆ ಹರಡ್ತದೆ ಅಂತಿಕೊಂಡು ಅಂತ ಹೇಳಿದಾಗ ಅವರು ರಾಮದೇವ್ರ ಪೂಜೆ ರಾತ್ರಿ 8 ಗಂಟೆಗೆ ಪ್ರಾರಂಭ ಆಗಬೇಕು, 12, 12:30, 1 ಗಂಟೆಗೆ ಮುಗಿಬೇಕು. ಆಮೇಲೆ ಎಲ್ಲರಿಗೂ ಊಟ, ಸ್ವಾಮಿಗಳು ಹಾಗೆ ಊಟ ಮಾಡಿದ್ರು. ಇದನ್ನು ಅಲ್ಲಿರ್ತಕ್ಕಂಥ ಕೆಲವು ಮಾಯಾವಾದಿಗಳು ಟೀಕಾ ಮಾಡಲಿಕ್ಕೆ ಚಾಲು ಮಾಡಿದರು. ಸ್ವಾಮಿಗಳು ಅಂತಾರೆ ಸೂರ್ಯಾಸ್ತ ಆದಮೇಲೆ ಊಟ ಮಾಡಬಾರ್ದು, ರಾತ್ರಿ ಊಟ ಮಾಡ್ತಾರೆ, ಇವರೆಂಥ ಸ್ವಾಮಿಗಳು, ಹಾಗೆ ಹೀಗೆ ಅಂತೇಳಿ ಆ ಊರಿನ ಗೌಡನಿಗೆ ಈ ರೀತಿಯಾಗಿ ಇವರಿಗೆ ವಿರುದ್ಧ ಮಾತಾಡಲಿಕ್ಕೆ ಚಾಲು ಮಾಡಿದರು. ಇದು ಗೌಡ ಕೆಲವು ಬ್ರಾಹ್ಮಣ ಸತ್ಯಬೋಧರಿಗೆ ಗೊತ್ತಾಯಿತು. ಒಂದು ದಿವಸ ಪೂಜೆಗೆ ಯಾರು ಬೈತಾ ಇದ್ರು ಅವರನ್ನೇ ಆಮಂತ್ರಣ ಕೊಟ್ಟು ಕಳಿಸಿದ್ರು, ಇವತ್ತು ನೀವು ಇಲ್ಲ ಭಿಕ್ಷೆಗೆ ಬರಬೇಕು ಅಂತ ತಿಳ್ಕೊಂಡು, ಸ್ವಾಮಿಗಳು ಕರೆದಿದ್ದಾರೆ ಹೋಗಬೇಕು ಅಂತ ತಿಳ್ಕೊಂಡಂತೆ. ರಾತ್ರಿ 12:15 ಆಗಿತ್ತು, ಮಹಾಮಂಗಳಾರತಿ ಮುಗಿಯಿತು. ಆ ತಟ್ಟೆಯನ್ನು ಕೊಟ್ಟು ಒಂದು ಶಿಷ್ಯರಿಗೆ ಹೇಳಿದ್ರು, ತಟ್ಟೆ ತಗೋ, ಇವ್ರನ್ನ ಹೊರಗೆ ಕರ್ಕೊಂಡು ಹೋಗುವಂತ. ಹೊರಗೆ ಹೋಗಿ ಮಂಗಳಾರತಿ ತಗೋರಿ ಅಂತ ತಿಳ್ಕೊಂಡಂತೆ ಅವ್ರಿಗೆ ಹೇಳಿದ್ರು. ಹೊರಗೆ ಬಂದು ನೋಡ್ತಾರೆ, ರಾತ್ರಿ 12ವರೆಗೆ ಆಕಾಶದಲ್ಲಿ ಸೂರ್ಯ. ಅದಕ್ಕೆ ನೈವೇದ್ಯಗಂ ವಿಷಂ ರಾಮೇ ವೀಕ್ಷ ತದ್ಭುಕ್ತಿ ಭಾಗ್ಗುರು ಯೋ ಅದರ್ಶತ್ ರವಿಂ ರಾತ್ರು ಸತ್ಯ ಬೋಧಸ್ತು ಎಂಬುದೇ ಅಂತ ತಿಳ್ಕೊಂಡಂತೇಳಿ ಅವರ ಶಿಷ್ಯರು ಅವರನ್ನು ಹೊಗಳಿದ್ದಾರೆ. ವಯಸ್ಸು ಹಾಗಾದರೆ ಸತ್ಯಬೋಧರು ಇಷ್ಟೆಲ್ಲ ಚಮತ್ಕಾರ ತೋರಿಸಿರ್ತಕ್ಕಂಥವ್ರು ಎಷ್ಟು ಗ್ರಂಥ ಬರೆದಿದ್ದಾರೆ? ಸತ್ಯಬೋಧರು ಒಂದೂ ಗ್ರಂಥ ಬರೆದಿದ್ದಾರೆ. ತಮ್ಮ ಸಂಪೂರ್ಣ ಹಿಂದೂಗಳ ಸಂರಕ್ಷಣಾ, ಹಿಂದೂಗಳ ಬಡವರ ಅಂತ ಅವರು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಮತ್ತು ಧರ್ಮಾಂತರ ಆಗದಂತೆ ನೋಡಿಕೊಳ್ತಕ್ಕಂಥ ದೊಡ್ಡ ಕಾರ್ಯ ಮಾಡಿದ್ದಾರೆ. ಹಾಗಾದರೆ ಶಾಸ್ತ್ರಕಾರಿ ಇವ್ರ ಕಡೆಯಿಂದ ಆಗಲಿಲ್ಲ ಏನು? ಆಯ್ತು, ದೊಡ್ಡ ಕೆಲಸ ಮಾಡಿದ್ದಾರೆ. ಆಗೆಲ್ಲ ಏನು ಆಗ್ತಿದ್ರು, ಮುಸಲ್ಮಾನ್ ಆಕ್ರಮಣ ಮಾಡಬೇಕು, ಬ್ರಾಹ್ಮಣರ ಮನೆಗೆ ಬೆಂಕಿ ಆಯಿತು. ಅದರಲ್ಲಿಯೂ ಕೂಡ ಔರಂಗಜೇಬ ಕಲಿಸಿಕೊಟ್ಟಿದ್ದ ಹಿಂದೂಗಳ ಗ್ರಂಥಗಳನ್ನು ಸುಡ್ರಿ. ಹೀಗಾಗಿ ಎಲ್ಲೆಲ್ಲಿ ಮನೆಯಲ್ಲಿ ಗ್ರಂಥ ಸಿಕ್ಕಿ ತೆಗೆದುಕೊಳ್ಬೇಕು, ಬೆಂಕಿ ಹಚ್ಚಬೇಕು. ಹಾಗಾದ್ರೆ ಎಲ್ಲ ಗ್ರಂಥಗಳು ಉಳಿಯೋದಾಗಿ ಮುಂದೆ. ಅದಕ್ಕೆ ಇವರು 300 ಜನ ಒಳ್ಳೆ ಅಕ್ಷರ ಇರ್ತಕ್ಕಂಥವರನ್ನು ಅಪಾಯಿಂಟ್ಮೆಂಟ್ ಮಾಡಿ ಬ್ರಾಹ್ಮಣರನ್ನು ಅವ್ರ ಕಡೆಯಿಂದ ಎಲ್ಲ ಗ್ರಂಥಗಳನ್ನು ಕಾಪಿ ಬರೆಸ್ತಾರೆ. ಪ್ರಿಂಟಿಂಗ್ ಇರಲಿಲ್ಲ. ಆಚಾರ್ಯರ ಗ್ರಂಥಗಳು, ಟೀಕಾ, ಟಿಪ್ಪಣಿ, ನ್ಯಾಯಶಾಸ್ತ್ರ ಎಲ್ಲ ಗ್ರಂಥಗಳನ್ನು ಅವರು ಕೂತು ಲಿಪಿ ಮಾಡಬೇಕು. ಈ ರೀತಿಯಾಗಿ 2000 ಪ್ರಮುಖ ಗ್ರಂಥಗಳ ಸಂರಕ್ಷಣೆ ಮಾಡಿದ್ದು, ಬರೆಸಿ ಕಾಪಿ ಮಾಡಿಸಿ ಸಂರಕ್ಷಣೆ ಮಾಡಿದ ಜವಾಬ್ದಾರಿ ಸತ್ಯಬೋಧರು. ನಮ್ಮ ಆಚಾರ್ಯರು ನಾವೇನು ಸಣ್ಣವರು ಇರುವಾಗ, ಇವನಷ್ಟು ಇರುವಾಗ ಸವಣೂರ್ಗೆ ಹೋಗಿದ್ದು. ಅಲ್ಲಿ ಒಬ್ಬರು ಮನೆಯಲ್ಲಿ ಸತ್ಯಬೋಧನ ಕೈಯಿಂದ ಬರೆಸಿದ ಗ್ರಂಥಗಳಿವೆ ಅಂತ ತಿಳ್ಕೊಂಡಂತೇಳಿ ನಾವು ಆಗ ಒಂದು ಟೆಂಪೋ ತುಂಬ ಆ ಪುಸ್ತಕಗಳನ್ನು ತೊಗೊಂಡ್ಬಂದಿದ್ದೆಲ್ಲ ಚಲಾಪಲಿ ಆಗಿದ್ದು. ಬಂದ ಮೇಲೆ ಜೋಡಿಸಿ ಅದು 4 ಇಂಚ್ ಅಷ್ಟೇ ಆಗಲ್ಲ, ಉದ್ದ 1 ಫೂಟ್. ಈ ರೀತಿಯಾಗಿ ಇಂಥ ಸುಮಾರು 200-300 ಗ್ರಂಥಗಳನ್ನು ಜೋಡಿಸಿ ಹೆಸರು ಬರೆದು ಗಂಟು ಕಟ್ಟಿ ದಬ್ಬ ಮಾಡಿ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ.
ಈಗ ಎಲ್ಲಿದೆ ಗೊತ್ತಿಲ್ಲ ನನಗೆ, ಇರಬೇಕು. ಪ್ರತಿಯೊಂದರ ಕೊನೆಯಲ್ಲಿ ಸತ್ಯಬೋಧ ಗುರು ಆಜ್ಞೆಯ ಇದಂ ಪುಸ್ತಕಂ ಮಯಾ ಲಿಪೀಕೃತಂ, ಸತ್ಯಬೋಧದ ಆಜ್ಞೆಯಿಂದ ನಾನು ಇದನ್ನು ಲಿಪಿ ಮಾಡಿದ್ದೇನೆ ಅಂತೇಳಿ ಕೊನೆಗೆ ಎಲ್ಲ ಗ್ರಂಥದ ಕೊನೆಗೆ ಆ ರೀತಿಯಾಗಿರ್ತಕ್ಕಂಥ ಉಲ್ಲೇಖ ಸಿಗ್ತದೆ. ಆಗಿನ ಕಾಲಕ್ಕೆ ಬರೆದವರು ಆ ರೀತಿಯಾಗಿ ಬರೆದಿರ್ತಾರೆ. ನನ್ನ ಹತ್ರ ಒಂದು ಪುಸ್ತಕ ಇದೆ, ವ್ಯಾಸರಾಯರ ಮಠಕ್ಕೇನೆ ಗುರುಗಳಾಗಿರ್ತಕ್ಕಂಥ ರಾಜೇಂದ್ರ ತೀರ್ಥರು ಇದಂ ರಾಜೇಂದ್ರೇಣ ಲಿಖಿತಂ ಇದಂ ರಾಜೇಂದ್ರ ತೀರ್ಥಸ್ಯ ಪುಸ್ತಕಂ ಬರೆದ ಪುಸ್ತಕ ನನ್ನ ಹತ್ರ ಇದೆ. ಅಂದರೆ ಆಗಿನ ಕಾಲಕ್ಕೆ ಕೈ ಬರದಿಂದ ಬರೆದು ಅಭ್ಯಾಸ ಮಾಡ್ತಿದ್ರು. ಈಗ ಪ್ರಿಂಟರ್ ಸಿಕ್ಕರು ನಾವು ಅಭ್ಯಾಸ ಮಾಡೋಂಗಿಲ್ಲ, ಮಾತಬೇಡ. ಆಗ ಅವ್ರಿಗೆ ಗೊತ್ತಾಯಿತು ತಮ್ಮ ಕಾಲ ಸಮೀಪಿಸ್ತಾ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವರು ತಮ್ಮ ಶಿಷ್ಯರಾಗಿರ್ತಕ್ಕಂಥ ಅನೇಕ ಜನ ಶಿಷ್ಯರು, ಅವರಲ್ಲಿ 4 ಜನ ಶಿಷ್ಯರು, ಹಾವೇರಿ ರಾಮಚಂದ್ರಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು, ನವರತ್ನ ಅಣ್ಣಯ್ಯಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು, ಇವರ ಹತ್ರ ಪಾಠ ಓದುತ್ತಾ ಇರೋದು. ಅವರ ಹತ್ರ ಪಾಠ ಓದಿ ವಿದ್ವಾಂಸರಾದವರು ಸಾವಿರಾರು ಜನ, ಜೀವಂತ ಗ್ರಂಥಗಳನ್ನು ಮಾಡಿದರು. ಕೊನೆಗೆ ಅವರು ತಮ್ಮ ಮುಖ್ಯ ಶಿಷ್ಯ ಹಾವೇರಿ ರಾಮಚಂದ್ರಾಚಾರ್ಯರಿಗೆ ಆಶ್ರಮ ಕೊಡಬೇಕು ಅಂತ ಡಿಸೈಡ್ ಮಾಡಿದರು. ಆಶ್ರಮ ಕೊಟ್ಟು ಸತ್ಯಸಂಧ ತೀರ್ಥರು ಅಂತ ಹೆಸರಿಟ್ಟು ಪಟ್ಟಾಭಿಷೇಕ ಆಗಬೇಕು, ಸಿಂಹಾಸನದವರಿಗೆ ಉತ್ತರಾಧಿಕಾರಿ ಮಾಡಬೇಕು. ಅಷ್ಟರಲ್ಲಿ ಗೊತ್ತಾಯಿತು ಸತ್ಯಸಂಧರಿಗೆ ಅಂದರೆ ಹಾವೇರಿ ರಾಮಚಂದ್ರಾಚಾರ್ಯರಿಗೆ ಇನ್ನು 2 ದಿವಸ ಮಾತ್ರ ಆಯುಷ್ಯ ಇದೆ. ಆಗ ಸತ್ಯಬೋಧ ತೀರ್ಥರು 12 ಬೆಳ್ಳಿ ಬಟ್ಲ ತರಿಸಿದರು. ಅದರ ತುಂಬಿ ನೀರು ತುಂಬಿ ನೈವೇದ್ಯ, ರಾಮದೇವ್ರ ನೈವೇದ್ಯ ತೋರಿಸಿ ಸತ್ಯಸಂಧರಿಗೆ ತೀರ್ಥಪ್ರಾಶನ ಎಲ್ಲ ಆದಮೇಲೆ ಇದನ್ನು ಕುಡಿ ಅಂತ ತಿಳ್ಕೊಂಡಿದ್ರು. ಸತ್ಯಸಂಧರು 1 ಬಟ್ಲ ಕುಡಿದ್ರು, 2 ಬಟ್ಲ ಕುಡಿದ್ರು, 10 ಬಟ್ಲ ಕುಡಿದ್ರು, 11 ಏನು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಯಿತು, ದೇವರಿಚ್ಛೆ, ನನ್ನ ಆಯುಷ್ಯದ 10 ವರ್ಷ ಆಯುಷ್ಯ ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಸತ್ಯಸಂಧರಿಗೆ 10 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಮುಂದೆ ಸತ್ಯಸಂಧರು 10 ವರ್ಷ ಇದ್ದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಇವರ 4 ಜನ ಶಿಷ್ಯರು ಕ್ರಮವಾಗಿ ಉತ್ತರಾಮಠಕ್ಕೆ ರಾಜರ ಸ್ವಾಮಿಗಳಾಗ್ತಾರೆ. ಹಾವೇರಿ ರಾಮಚಂದ್ರಾಚಾರ್ಯರ ಪೂರ್ವಾಶ್ರಮದ ತಮ್ಮ ಅಂದರೆ ಸತ್ಯಸಂಧರ ಪೂರ್ವಾಶ್ರಮದ ತಮ್ಮ ಹಾವೇರಿ ಕೃಷ್ಣಾಚಾರ್ಯರಿಗೆ ಅವರಿಗೆ ಸತ್ಯಸಂಧರು ಆಶ್ರಮ ಕೊಟ್ಟು ಸತ್ಯವರರು ಅಂತ ಅವರನ್ನು ಕರೆದಿದ್ದಾರೆ. ಅವರು ತಮ್ಮ ಸತ್ಯಬೋಧರ ಶಿಷ್ಯರು ತಮ್ಮ ಜೊತೆಗೆ ಸಹಪಾಠಿಗಳಾಗಿರ್ತಕ್ಕಂಥ ನವರತ್ನ ಅಣ್ಣಯ್ಯಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯ ಧರ್ಮತೀರ್ಥರು ಅಂತೇಳಿ ನಾಮಕರಣ ಮಾಡಿದ್ದಾರೆ. ಸತ್ಯಧರ್ಮತೀರ್ಥ ನವರತ್ನ ಅಣ್ಣಯ್ಯಾಚಾರ್ಯರು ಸತ್ಯಬೋಧರ ಶಿಷ್ಯರಾಗೇ ಇದ್ದ ತಮ್ಮ ಬಳಗದ ನವರತ್ನ ಶ್ರೀನಿವಾಸಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಸಂಕಲ್ಪರು ಅಂತೇಳಿ ಅವರಿಗೆ ಹೆಸರನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಸತ್ಯಬೋಧರ ಹತ್ರ ಪಾಠ ಓದಿದ 4 ವಿದ್ವಾಂಸರು ಕ್ರಮವಾಗಿ ಉತ್ತರಾಯಣದಲ್ಲಿ ಮುಂದೆ ಅವರು ಸ್ವಾಮಿಗಳಾಗಿದ್ದಾರೆ. ಗೋಪಾಲದಾಸರು, ಸೀನಪ್ಪದಾಸರು, ದಾಸಪ್ಪದಾಸರು, ಗುರುಗೋಪಾಲ ಭಟ್ಟರು ಇವರೆಲ್ಲರೂ ಕೂಡ ಇವರಿಂದ ವಿಶೇಷ ಅನುಗ್ರಹಿತರಾಗಿರ್ತಕ್ಕಂಥವರು. ವಿಜಯದಾಸರಿಗೆ ಅವರೊಂದು ಬುಟ್ಟಿ ಕೊಟ್ಟಿದ್ದು. ಇವತ್ತಿಗೂ
ಆ ಬುಟ್ಟಿಯಿಂದಲೇ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾರೆ. ವಿಜಯರಾಜರ ಕಟ್ಟೆಯಲ್ಲಿ ಬುಟ್ಟಿ ಇವತ್ತಿಗೂ ಇದೆ, ಸತ್ಯಬೋಧರು ಕೊಟ್ಟ ಬುಟ್ಟಿ ಅಂತ ತಿಳ್ಕೊಂತಾರೆ. ಜಗನ್ನಾಥ ದಾಸರಿಗೆ ತಮ್ಮ ಪಾದುಕೆ ಮತ್ತು ತಾವು ಕೂಡೋ ಬೆನ್ನು ಹಿಂದೊಂದು ಬೆನ್ಮಣಿ ಇಟ್ಕೊಂಡು ಕೊಡ್ತಿದ್ರು, ಬೆನ್ನು ಮಣಿ, ಇವಳನ್ನು ಎರಡನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಹರಿಕಥಾಂಬರ ಬರಿ ಅಂತ ತಿಳ್ಕೊಳ್ಳುತ್ತೇವೆ. ಆ ಹರಿಕಥಾಂಬರವನ್ನು ಬರೆದವರು ಸತ್ಯಬೋಧರ ಶಿಷ್ಯರು. ಸತ್ಯಬೋಧ ವಿಜಯ ಅಂತ ತಿಳ್ಕೊಂಡಂತೇಳಿ 16 ಸರ್ಗದ ಡಪ್ಪ ಪುಸ್ತಕ ಇದೆ ನಮ್ಮ ಲೈಬ್ರರಿಯಲ್ಲಿ, ಪ್ರಿಂಟ್ ಆಗಿದೆ. ಸತ್ಯಬೋಧ ವಿಜಯ ಅಂತ ಕೂಡ ಇದೆ, ಬೃಹತ್ ಸತ್ಯಬೋಧ ವಿಜಯ ಅಂತ ಕೂಡ ಇದೆ. ದೊಡ್ಡ ಅಂದರೆ ಅಷ್ಟು ಅವರು ಮಾಡಿದ ಕೆಲಸ. ನಾನು ಹೇಳಿದ್ದು ಒಂದು 5% ಹೇಳಿರಬೇಕು, ಅದಕ್ಕಿಂತ ಹೆಚ್ಚಿಗೆ. ಇಂಥ ಅದ್ಭುತವಾದಂಥ ಗುರುಗಳು ಸತ್ಯಬೋಧ ತೀರ್ಥರು. ಅದಕ್ಕೋಸ್ಕರವೇ ಈ ಗುರುಗಳ ಮೇಲೆ ಜಗನ್ನಾಥ ದಾಸರು ಸ್ತೋತ್ರ ಬರೆದಿದ್ದಾರೆ. ನೀವೇನು ಬೆಳಗ್ಗೆ ಪಾರಾಯಣ ಮಾಡಿದರೆ ಅದು ಜಗನ್ನಾಥ ದಾಸರು ಬರೆದ ಸತ್ಯಬೋಧರ ಸ್ತೋತ್ರ. ಅವರಿಗೆ ಪೂರ್ವಾಶ್ರಮದಲ್ಲಿ ಬರೆದ ಶ್ಲೋಕ ಇತ್ತು, ಸ್ತೋತ್ರ ಇದು. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು. ಸತ್ಯಬೋಧರನ್ನು ನೆನೆಸಿದರೆ ತಮ್ಮ ಶಿಷ್ಯರಿಗೆ, ತಮ್ಮ ಭಕ್ತರಿಗೆ ಇವರು ಕಾಮಧೇನುವಿನಂತೆ ಬೇಡಿದ್ದನ್ನು ಕೊಡ್ತಾರೆ. ತಾವು ಇರುವಾಗಲೇ ಬಂಗಾರದ ನಾಣ್ಯಗಳನ್ನು ಎಲ್ಲರಿಗೂ ಕೊಟ್ಟು ಸಂರಕ್ಷಣೆ ಮಾಡಿದ್ದಾರೆ. ಮಾಯಾ ತವ ಖಂಡನ ಚಂಡಭಾನು. ಅದ್ವೈತ ಮತವನ್ನು, ಮಾಯಾಮತವನ್ನು ನಾಶಪಡಿಸುವುದರಲ್ಲಿ ಇವರು ಸೂರ್ಯರು, ಹಗಲು ಸೂರ್ಯ ತೋರಿಸಿದ ಮಹಾನುಭಾವರು. ಇನ್ನು ಮಾಯಾವಾದಿಗಳಿಗಂತೂ ಅವರ ಸಂಪೂರ್ಣ ತತ್ವಜ್ಞಾನವನ್ನು ದೂರೀಕರಿಸಿ ಶ್ರೇಷ್ಠವಾದ ತತ್ವವನ್ನು ಪರಿಪಾಲನೆ ಮಾಡಿರ್ತಕ್ಕಂಥವರು ಇವರು. ದುರಂತ ಪಾಪ ಪ್ರದೇಹ ಕೃಶಾನು. ಮಹಾಪಾಪವನ್ನು ನಾಶಪಡಿಸುವುದರಲ್ಲಿ ಇವರು ಅಗ್ನಿ ಇದ್ದಂತೆ. ಕೋನೇರಿ ಆಚಾರ್ಯರಿಗೆ ದಿನದ ತೀರ್ಥ ಕೊಟ್ಟು ಪಾಪದಿಂದ ಮುಕ್ತರನ್ನಾಗಿ ಮಾಡಿರ್ತಕ್ಕಂಥ ಘಟನೆ ನಾವು ನೋಡ್ತೇವೆ. ಇಂಥ ಇವರು ದೇಯಾನ್ಮಮೇಷ್ಟಂ ಗುರುರಾಜ ಸೋನು. ಗುರುರಾಜರು ಅಂತಂದರೆ ಆಗಿನ ಕಾಲ ಸತ್ಯಪ್ರಿಯರಿಗೆ ಗುರುರಾಜರು ಅಂತ ಕರಿತಾ ಇದ್ರು. ಅಂತಹ ಸತ್ಯಪ್ರಿಯ ತೀರ್ಥರ ಶಿಷ್ಯರಾದ ಸತ್ಯಬೋಧರು ನಮ್ಮ ಅಭೀಷ್ಟಗಳನ್ನು ಪೂರೈಸಲಿ ನಾವು ಪ್ರಾರ್ಥನೆ ಮಾಡೋಣ. ಶ್ರೀ ಸತ್ಯಬೋಧೇತಿ ಪದಾಭಿಧಾನ. ಸತ್ಯನಾಮಕ ಪರಮಾತ್ಮನ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿ ಹೇಳ್ತಕ್ಕಂಥ ಮಹಾವ್ಯಕ್ತಿಗಳು. ಶ್ರೀ ಸತ್ಯಬೋಧೆ, ಸತ್ಯನಾಮಕ ಪರಮಾತ್ಮನ ಸಂಪೂರ್ಣ ಜ್ಞಾನವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಸತ್ಯಬೋಧರು. ಸದಾ ವಿಶುದ್ಧಾತ್ಮ ಧಿಯ, ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾರೆ. ತಮ್ಮ ಹತ್ರ ಬಂದಿರತಕ್ಕಂಥ ಮುಸಲ್ಮಾನರಿಗೂ ಅನುಗ್ರಹ ಮಾಡಿದರು, ಹಿಂದೂಗಳಿಗೂ ಅನುಗ್ರಹ ಮಾಡಿದರು, ಅವರಿಗೆ ಧರ್ಮಾಂತರ ನೆಲೆಸಿದರು. ಸಮಸ್ತ ವಿದ್ವನ್ ನಿಚಯ ಪ್ರಧಾನ. ಸಾವಿರಾರು ಶಿಷ್ಯರು ಇವರ ಹತ್ರ ಪಾಠಕ್ಕೆ ಬರ್ತಾ ಇದ್ರು. ಇಂತಹ ದೇಯಾನ್ ಮಮೇಷ್ಟನ್ ವಿಭುಧಾಂತ ದಾನ. 300 ಜನ ಪಂಡಿತರನ್ನು ಇಟ್ಟುಕೊಂಡು ಅವರ ಕಡೆಯಿಂದ ಗ್ರಂಥ ಬರೆಸಿದ ಸತ್ಯಬೋಧ ತೀರ್ಥರು ನನ್ನ ಅಭೀಷ್ಟಗಳನ್ನು ಪೂರೈಸಲಿ. ರಮಾದಿ ನಾಥಾರ್ಹಣ ವಾಣಿ ಜಾನಿ. ಪರಮಾತ್ಮನ ಸನ್ನಿಧಾನಕ್ಕೆ ಯೋಗ್ಯರಾಗಿರ್ತಕ್ಕಂಥ ವಾಯುದೇವರ ಪತ್ನಿ ಸರಸ್ವತಿ ಇವರ ಮುಖದಲ್ಲಿ ಯಾವಾಗಲೂ ನರ್ತನ ಮಾಡ್ತಾ ಇರಲಂತೆ. ಸ್ವಭಕ್ತ ಸಂಪ್ರಾಪ್ತಿ ದುಃಖ ಹಾನಿ. ತನ್ನ ಭಕ್ತರ ದುಃಖವನ್ನು ದೂರ ಮಾಡ್ತಕ್ಕಂಥವರು. ಸವಣೂರು ನವಾಬನಿಗೆ ಬಂದ ಮೇಲೆ ಬಂದ ದುಃಖವನ್ನು ದೂರ ಮಾಡಿರ್ತಕ್ಕಂಥ ಮಹಾವ್ಯಕ್ತಿಗಳು. ಲಸತ್ ಸರೋಜಾರುಣ ನೇತ್ರಪಾಣಿ. ಬಹಳ ಸುಂದರರು, ಒಳ್ಳೆ ಕೆಂಪಗಿನ ಮೈ, ತೇಜಸ್ವಾದ ಕಣ್ಣುಗಳು. ಇವರನ್ನು ನೋಡಿದರೆ ಕಾಮದೇವನ್ನು ನೋಡಿದಂತೆ ಕಾಣುತ್ತಾ ಇದ್ರು.
ಇಂತಹ ಶುಭದ ಏಕವಾಣಿ, ಮಂಗಲಕರವಾದ ಮಾತು ನಾನು ಹೇಳ್ತೀನಿ, ಆಗ್ತದೆ ಹೋಗು. ಆ ರೀತಿ ಅನುಗ್ರಹ ಮಾಡಿರ್ತಕ್ಕಂಥವರು ಇಂಥ ಸತ್ಯಬೋಧರು ನಮ್ಮ ಇಷ್ಟವನ್ನು ಪೂರೈಸಲಿ. ಭಕ್ತೇಶು ವಿನ್ಯಸ್ತ ಕೃಪಾ ಕಟಾಕ್ಷ, ಭಕ್ತರ ಮೇಲೆ ಅನೇಕ ರೀತಿಯಿಂದ ಕೃಪೆಯನ್ನು ಮಾಡ್ತಕ್ಕಂಥವರು. ಸ್ವತಃ ಗಂಗೆಯನ್ನು ವಿಷ್ಣು ತೀರ್ಥದಲ್ಲಿ ತರಿಸಿದವರು. ದುರ್ವಾದ ವಿದ್ರಾವಣ ದಕ್ಷ ದೀಕ್ಷಾ, ದುರ್ವಾದಿಗಳನ್ನು ಓಡಿಸುವುದರಲ್ಲಿ ಅತ್ಯಂತ ದೀಕ್ಷೆ ಇರ್ತಕ್ಕಂಥವರು. ಅದಕ್ಕೋಸ್ಕರವೇ ಸೇತು ಗೋಸಾವೆ ಇತ್ಯಾದಿಗಳನ್ನೆಲ್ಲ ಓಡಿಸಿ ಹಿಂದೂಗಳನ್ನು ಸಂರಕ್ಷಣೆ ಮಾಡಿದರು. ಸಮೀಹಿ ತೀರ್ಥಾರ್ಪಣ ಕಲ್ಪವೃಕ್ಷ, ಯಾರು ಇವರನ್ನು ಸ್ಮರಣೆ ಮಾಡ್ತಾರೆ ಅವರಿಗೆ ಬೇಕಾದ ಇಚ್ಛೆಗಳನ್ನು ಪೂರ್ಣ ಮಾಡ್ತಕ್ಕಂಥವರು. ದೇಯಾನ್ ಮಮೇಷ್ಟಂ ಸುಧಿಯಾಂ ಮಹೇಂದ್ರ, ಜಗತ್ತಿಗೆ ಇಂದ್ರರಂತೆ ಎಲ್ಲರಿಗೂ ಜ್ಞಾನಿಗಳ ಇಂದ್ರರಾಗಿರ್ತಕ್ಕಂಥ ಸತ್ಯಬೋಧರು ನಮ್ಮ ಅಭೀಷ್ಟಗಳನ್ನು ಪೂರೈಸಲು. ನಿರಂತರಂ ಎಷ್ಟು ಪಠೇದಿಮಾಂ ಶುಭಾಂ, ಈ 5 ಪದ್ಯದ ಈ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೆ, ಶ್ರೀನಿವಾಸಾರ್ಪಿತ ಪಂಚ ಪದ್ಯಂ, ಶ್ರೀನಿವಾಸ ಅಂತನೋ ನಾನು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿದ ಪಂಚಪದ್ಯದ ಈ ಸ್ತೋತ್ರವನ್ನು ಯಾರು ನಿರಂತರ ಪಠನೆ ಮಾಡ್ತಾರೆ, ತಸ್ಸೇ ಪ್ರಸೀದೇತ್ ಗುರುರಾಜ ಹರ್ಗ, ಅವರ ಮೇಲೆ ಸತ್ಯಪರ್ಯರ ಶಿಷ್ಯರಾದ ಸತ್ಯಬೋಧರು ಸಂತುಷ್ಟರಾಗ್ತಾರೆ. ಅಷ್ಟೇ ಅಲ್ಲ, ಅವರ ಮೇಲೆ ಸೀತಾ ಸಮೇತನಾದ ರಾಮಚಂದ್ರನ ಅನುಗ್ರಹವೂ ಕೂಡ ಆಗ್ತಾರೆ. ಸೀತಾ ಸಮೇತೋ ನಿತರಾಂ ರಘುತ್ತಮ. ಇದೆಷ್ಟು ಸತ್ಯಬೋಧರು ಮಾಡಿದ ಮಹಾ ಕಾರ್ಯಗಳ ಕಿಂಚಿತ್ ವಿವರಣೆ. ಇಂತಹ ಸತ್ಯಬೋಧರು ನಮ್ಮ ಅಭೀಷ್ಟಗಳು. ನಮ್ಮ ಅಭೀಷ್ಟ ಬೇರೆ ಏನಿಲ್ಲ, ಪರಮಾತ್ಮ ಅನುಗ್ರಹವಾಗಬೇಕು, ಭಗವಂತನ ದರ್ಶನ ಆಗಬೇಕು, ಅಪರೋಕ್ಷ ಜ್ಞಾನ ಸಿಗಬೇಕು, ಪರಮಾತ್ಮನ ಸನ್ನಿಧಾನದಲ್ಲಿ ನಾವು ಹೋಗಬೇಕು. ಈ ರೀತಿಯಾಗಿರ್ತಕ್ಕಂಥ ಅಭೀಷ್ಟಗಳನ್ನು ಪೂರೈಸಲಿ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇವತ್ತಿನ ಈ ವಾಂಗ್ಮಯ ಪುಷ್ಪಗಳನ್ನು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಮೌಲ್ಯ ಗೋಪಾಲಾಚಾರ್ಯರ ಅಂತರ್ಗತ, ಸತ್ಯಾತ್ಮ ತೀರ್ಥರ ಅಂತರ್ಗತ, ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಶ್ರೀಭೂಸಹಿತ ಲಕ್ಷ್ಮೀ ವೆಂಕಟೇಶ ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು, ಶ್ರೀಕೃಷ್ಣಾರ್ಪಣ.